ಸೊ ಯೋಗದ ಹೆಸರು ಹೌದು, ರೇಚಕ. ಯಾವ್ದನ್ನ ರೇಚಕ ಬಿಡ್ತೀವಿ, ಕೆಟ್ಟದ ನೆಗೆಟಿವಿಟೀಸ್ ಅನ್ನೆಲ್ಲ ರೇಚಕ ಮಾಡ್ತೀವಿ, ಹೌದು, ಒಳ್ಳೇದಿರೋದನ್ನೆಲ್ಲ ಪೂರಕ ಮಾಡ್ತೀವಿ. ಹೌದು. ಪೂರಕ ರೇಚಕ, ಇನ್ಹೇಲ್ ಎಕ್ಸೇಲ್. ಇದು ಯೋಗ. ಅದು ಯೋಗ ನಮ್ಮ ಯೋಗ ಆಗ್ಬೇಕು. ನಾವು ಏನ್ ತಗೋತೀವೋ ಅಷ್ಟನ್ನು ಕೊಡ್ಬೇಕು, ಬಿಡೋದಲ್ಲ, ಕೊಡ್ಬೇಕು. ಈ ತಗೊಳ್ಳೋದಿದೆಯಲ್ಲ ಅದು ಬಹಳ ಸುಲಭ, ಕೊಡೋದಿದೆಯಲ್ಲ ಅದು ಬಹಳ ಕಷ್ಟ. ನಾವು ಏನನ್ನ ತಗೊಳ್ತೀವೋ ಅದನ್ನ ನಾವು ಕೊಡ್ಬೇಕಾಗತ್ತೆ. ನಾವು ಕೇವಲ ಎಲ್ಲ ತಗೋತಾ ಇದೀವಿ, ನಾವು ಕೊಡ್ಲಿಕ್ಕೆ ರೆಡಿ ಇಲ್ಲ ಅಂದ್ರೆ ಇದು ಒಂದು ನ್ಯಾಯ ಆಗಲ್ಲ ಅಂತ ಹೇಳ್ತಾ ಇದೀವಿ. ಈ ಪ್ರಕೃತಿಯಲ್ಲಿ ಪೂರಕ ರೇಚಕ ಇರ್ಲೇಬೇಕು. ನಾವೇನ್ ತಗೋತೀವೋ ಅದು ಕೊಡ್ಬೇಕು. ಒಂದು ರೆಸ್ಪೆಕ್ಟ್ ತಗೊಳ್ಳಿ, ನೀವು ಕೊಟ್ಟು ನೋಡಿ ವಾಪಸ್ ಹೆಂಗ್ ಬರುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಮತ್ತೆ ಒಂದು ಪ್ರೀತಿ ವಿಶ್ವಾಸ ಆಗಿರ್ಲಿ, ನೀವು ಕೊಟ್ಟು ನೋಡಿ ವಾಪಸ್ ಹೆಂಗ್ ಬರುತ್ತೆ ಅಂತ ನಿಮ್ಗೆ ಅರಿವಾಗುತ್ತೆ. ನಾನು ಯಾವಾಗಲೂ ಧ್ಯಾನದ ಅಭ್ಯಾಸಿ ಆಗಿರೋದ್ರಿಂದ ಉಸಿರನ್ನ ತಗೊಳ್ಳೋದು, ಉಸಿರನ್ನ ಹೊರಗೆ ಬಿಡೋದು, ನಾನು ಹಿಂಗೆ ತಿಳ್ಕೊಂಡೇನಿ. ಅದರ ಪೂರಕ ಅಂತಂದ್ರೆ ಒಳ್ಳೆತನವನ್ನ ನಾವು ಪೂರಕ ಮಾಡ್ಕೊಳ್ಬೇಕು. ನಮ್ಮಲ್ಲಿದ್ದಂಥದ್ದನ್ನ ಅಥವಾ ವ್ಯವಸ್ಥೆಯಲ್ಲಿದ್ದಂಥದ್ದನ್ನ ಅದನ್ನ ರೇಚಕ ಮಾಡ್ಬೇಕಂತ ಅಷ್ಟೇ. ಎಲ್ರಿಗೂ ನಮಸ್ಕಾರ. ಪೂರಕ ರೇಚಕ ಪಾಡ್ಕಾಸ್ಟ್ ಶೋಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಫ್ರೆಂಡ್ಸ್, ಎಪಿಸೋಡ್ 3 ಆಲ್ಫಾ ನರೇಶ್ ಬಾಬು ಸರ್ ನಮ್ಮ ಗೆಸ್ಟ್ ಜೊತೆ ಹೇಗಿತ್ತು ಭಾಗ 1? ಎಲ್ರಿಗೂ ತುಂಬಾ ಇಷ್ಟ ಆಯ್ತು ಅಂತ ಭಾವಿಸ್ತಾ ಇದ್ದೀನಿ. ಈ ಭಾಗ 2 ಅದಕ್ಕಿನ ಅದ್ಭುತವಾಗಿ ತುಂಬಾ ಕುತೂಹಲವಾಗಿದೆ ಅಂತ ಹೇಳಿ ತಿಳ್ಸಕ್ ಇಷ್ಟಪಡ್ತೀನಿ. ಸೊ ಭಾಗ 1ರಲ್ಲಿ ನಾವು ಆಲ್ಫಾ ನರೇಶ್ ಬಾಬು ಸರ್ ಅವರ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದ ಸಾಧನೆಗಳನ್ನ ತಿಳ್ಕೊಂಡ್ವಿ. ಆದ್ರೆ ಇವತ್ತು ನಾವು ಇವರ ಸಮಾಜ ಕ್ಷೇತ್ರದ ಸೇವೆಗಳನ್ನು ಹಾಗೂ ಆಧ್ಯಾತ್ಮಿಕ ಕ್ಷೇತ್ರದ ಸಾಧನೆಯನ್ನು ಕೂಡ ತಿಳ್ಕೊಳ್ಳೋಣ ಬನ್ನಿ. ಇವರ ಸಮಾಜ ಕ್ಷೇತ್ರದ ಸೇವೆಗಳು ಏನಪ್ಪಾ ಅಂತ ಹೇಳಿದ್ರೆ, ಆಲ್ಫಾ ನರೇಶ್ ಬಾಬು ಸರ್ ಅವರು ಅವಪ್ಪ ಸಂಸ್ಥೆಯಲ್ಲಿ ಜನರಲ್ ಸೆಕ್ರೆಟರಿ ಆಗಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. NGO UNIK 360 ಸಂಸ್ಥೆಯ ಪ್ರೆಸಿಡೆಂಟ್ ಹಾಗೂ ಸಂಸ್ಥಾಪಕರು ಇವರು. NGO ಲೈಟ್ ಲೈವ್ಸ್ ಟ್ರಸ್ಟಿಯಾಗಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಹಾಗೂ ಇವರು MR ಆರ್ಯ ಫೌಂಡೇಶನ್ ನಲ್ಲಿ ಜನರಲ್ ಸೆಕ್ರೆಟರಿ ಆಗಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಆಶ್ಚರ್ಯವಾದ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಇವರು ಗಿನ್ನೆಸ್ ಬುಕ್ ಆಫ್ ರೆಕಾರ್ಡ್ಸ್ ಹೋಲ್ಡರ್ ಆಗಿದ್ದಾರೆ. ಏನಕ್ಕಪ್ಪ ಅಂತ ಹೇಳಿದ್ರೆ, ರೋಟರಿ ಸಂಸ್ಥೆಯ ಮೂಲಕ ಮಧುಮೇಹದ ಅರಿವನ್ನು ಕಾರ್ಯಕ್ರಮ ತೆಗೆದುಕೊಳ್ಳುವ ಮುಖಾಂತರ ಜ್ಞಾನವನ್ನು ಇಡೀ ಸಮಾಜಕ್ಕೆ ಹಂಚಿದ್ದಾರೆ. ಈಗ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಇವರ ಸಾಧನೆಗಳನ್ನ ನಾವು ತಿಳ್ಕೊಳ್ಳೋಣ ಬನ್ನಿ. ಇವರು ಆಲ್ಫಾ ಸಿದ್ಧಿ ಹೀಲರ್ ಮತ್ತು ಲಾಮಾ ಫೆರಾ ಹೀಲರ್ ಕೂಡ ಆಗಿದ್ದಾರೆ. ಸರ್ಟಿಫೈಡ್ ಗೌಜಾ ಥೆರಪಿಸ್ಟ್ ಹಾಗೂ ಸರ್ಟಿಫೈಡ್ ಬಯೋವೆಲ್ ಸ್ಪೆಷಲಿಸ್ಟ್ ಆಗಿದ್ದಾರೆ. ಇವರು NLP ಪ್ರಾಕ್ಟೀಷನರ್, ನಾದಬಂಧು ಮತ್ತು ಆಕಾಶಿಕ್ ರೀಡರ್ ಹಾಗೂ ಟ್ಯಾರೋಟ್ ರೀಡರ್ ಕೂಡ ಆಗಿದ್ದಾರೆ. ಹೀಗೆ ತಮ್ಮ ಸಮಾಜ ಕ್ಷೇತ್ರದಲ್ಲಿ ಸೇವೆಗಳನ್ನು ಮತ್ತು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ತಮ್ಮ ಸಾಧನೆಗಳನ್ನ ಈಗಲೂ ಕೂಡ ಮಾಡುತ್ತಿದ್ದಾರೆ ಅಂತ ಹೇಳ್ತಾ ಇವತ್ತಿನ ಶೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತು ತುಂಬಾ ಹಲವಾರು ವಿಷಯಗಳನ್ನ ನಾವು ಚರ್ಚೆ ಮಾಡಿದೀವಿ. ಸೊ ದಯವಿಟ್ಟು ಇವತ್ತಿನ ಶೋ ಭಾಗ 2 ಮಾತ್ರ ಮಿಸ್ ಮಾಡ್ಕೋಬೇಡಿ. ಬಿಕಾಸ್ ಹಲವಾರು ಸೀಕ್ರೆಟ್ ಗಳನ್ನ ನಾವಿಲ್ಲಿ ಮಾತಾಡಿದೀವಿ ಅಂಡ್ ಹಲವಾರು ವಿಷಯದ ಬಗ್ಗೆ ಚಿಂತನೆ ಕೂಡ ನಾವಿಲ್ಲಿ ನಿಮ್ ಮುಂದೆ ಇಟ್ಟಿದೀವಿ. ಸೊ ದಯವಿಟ್ಟು ಇವತ್ತಿನ ಶೋನ ಲೈಕ್ ಮಾಡಿ, ಇವತ್ತಿನ ಶೋ ಬಗ್ಗೆ ಏನ್ ನಿಮ್ಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ, ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ಶೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ನೆಕ್ಸ್ಟ್ ಕ್ವಶನ್ ಸರ್, ಈಗ MP ಎಲೆಕ್ಷನ್ಸ್ ಆಗ್ತಾ ಇದೆ. ಸೊ MP ಎಲೆಕ್ಷನ್ಸ್ ಆಗ್ತಾ ಇರುವಾಗ MLA ಮತ್ತು MP ಕರ್ತವ್ಯಗಳು ಏನೇನು, ಇವ್ರ ಕರ್ತವ್ಯಗಳು ಡಿಫ್ರೆಂಟ್ ಆಗಿರುತ್ತಾ ಅಥವಾ ಸೇಮ್ ಆಗಿರುತ್ತಾ ಅಂತ ಕೇಳೋದಾಗಿದ್ರೆ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ? ಸೊ ನೀವ್ ಹೇಳ್ದಂಗೆ ಇವಾಗ
ನಮ್ದು ಸ್ಟ್ರಾಂಗ್ ದೇಶ, ನಮ್ಮ ಭಾರತ ದೇಶ ಬೃಹತ್ ಆಕಾರದಲ್ಲಿದೆ, ಪಾಪ್ಯುಲೇಷನ್ ಹೈಯೆಸ್ಟ್ ಇದೆ, ಮತ್ತೆ ಅದೇ ರೀತಿ ನೋಡಿದಾಗ ಇಟ್ ಈಸ್ ದಿ ಬಿಗ್ಗೆಸ್ಟ್ ಡೆಮಾಕ್ರಟಿ ಇನ್ ದಿ ವರ್ಲ್ಡ್. ಅಂದ್ರೆ ನಮ್ಮ ನಾಯಕರನ್ನ ನಾವೇ ಆಯ್ಕೆ ಮಾಡ್ಕೋಬಹುದು, ನಿಜಾನ? ಹೀಗಾಗಿ ನಮ್ಮ ದೇಶದಲ್ಲಿ ಅನೇಕ ರಾಜ್ಯಗಳಿದೆ. ರಾಜ್ಯದ ಮುಖ್ಯಮಂತ್ರಿಗಳವರೆಗೂ ಏನೇನು ಕರ್ತವ್ಯ ಇದೆಯೋ ಅದು ಬೇರೆ ರೀತಿ, ದೇಶದ ಪ್ರಧಾನಮಂತ್ರಿ ಏನೇನು ಕರ್ತವ್ಯಗಳಿದೆಯೋ ಅದು ಬೇರೆ ರೀತಿ ಬರುತ್ತೆ. ಕೆಲವೊಂದು ದೇಶದ ಒಂದು ಸರ್ಕಾರದಿಂದ ಬರುತ್ತೆ, ಒಂದು ರಾಜ್ಯದ ಒಂದು ಸರ್ಕಾರದಿಂದ ಅನುಕೂಲಗಳು ಬರುತ್ತೆ. ನಮ್ಮಲ್ಲಿ ಯಾವುದೇ ಒಂದು ಸ್ಕೀಮ್ ಅಥವಾ ಒಂದು ಯೋಜನೆ ಆಗಲಿ, ಪ್ರಧಾನಮಂತ್ರಿ ಯೋಜನೆ ಆಗಿರಲಿ, ಅವ್ರದ್ದು ಏನೇನು ಸ್ಕೀಮ್ಸ್ ಇದೆಯೋ ಇದನ್ನೆಲ್ಲ ಎಕ್ಸಿಕ್ಯೂಟ್ ಮಾಡುವಂಥವ್ರು MP ಆಗಿರ್ತಾರೆ. ನಾವು ಸ್ಟ್ರಕ್ಚರ್ ಬಿಟ್ಬಿಡೋಣ, ನಾವು ಏನ್ ದೊಡ್ಡ ಪೊಲಿಟಿಕಲ್ ಆಗಿ ನಾವು ಕಲ್ತ್ಕೊಳ್ಳುವಂಥದ್ದು, ಬುಕ್ ಇಟ್ಕೊಂಡು ಕಲ್ತ್ಕೊಳ್ಳುವಂಥದ್ದು ಬೇಡವೇ ಬೇಡ. MP ಎಂದಿದ ತಕ್ಷಣ ನಾವು ಭಾರತ ದೇಶದಿಂದ ಏನೇನು ಬರಬೇಕೋ ಅದು ಬರಬೇಕು, ಕರ್ತವ್ಯ ಅದು, ಬರೋಂಥದ್ದಲ್ಲ. ವಿ ಶುಡ್ ಡಿಮ್ಯಾಂಡ್. ಸೊ ನಮ್ಮ MP-ಗಾಗ್ಲಿ ಅವ್ರದೇ ಆಗಿರುವಂತ ಫಂಡ್ಸ್ ಇರುತ್ತೆ. ಎಲ್ಲೆಲ್ಲಿ ಫಂಡ್ಸ್ ಇರುತ್ತೆ ಅಂದ್ರೆ ಎಲ್ಲಾ ರೀತಿಯ ಆಗಿರುವಂತ ಡೆವಲಪ್ಮೆಂಟ್ಸ್ ಏನೇನಿದೆ ಎಲ್ಲಾ ಡೈಮೆನ್ಷನ್ಸ್ ಅಲ್ಲೂ ಅವ್ರಿಗೆ ಫಂಡ್ಸ್ ಬರುತ್ತೆ. ಹೌಸಿಂಗ್ ಇಂದ ಬರುತ್ತೆ, ಇನ್ಫ್ರಾಸ್ಟ್ರಕ್ಚರ್ ಇಂದ ಬರುತ್ತೆ, ಹೆಲ್ತ್ ಇಂದ ಬರುತ್ತೆ, ಮತ್ತೆ ಎಜುಕೇಶನ್ ಇಂದ ಬರುತ್ತೆ. ಎಜುಕೇಶನ್ ಅಲ್ಲಿ ಎಷ್ಟು ಬರುತ್ತೆ ಅಂದ್ರೆ ದೇವರಿಗೆ ಗೊತ್ತು, ಎಷ್ಟು ಶಾಲೆಗಳು ಕಟ್ಟಿಸ್ಬಿಡ್ಬೋದು ಅವರು ಮೋಸ್ಟ್ಲಿ, ಆ ಅನುದಾನ ಅಷ್ಟು ಬರುತ್ತೆ. ಸೊ ಈ ಸೆಂಟ್ರಲ್ ಸರ್ಕಾರ ಏನಿದೆ ಅದರಿಂದ ಏನೇನು ನಮಗೆ ಸೌಲಭ್ಯಗಳಿರುತ್ತೋ ಅದೆಲ್ಲ ನಾವು MP ಹತ್ರ ಹೋಗಿ ಮಾತಾಡ್ಬೇಕಾಗತ್ತೆ. ಅಂದ್ರೆ ಇಟ್ಸ್ ಎ ಬಿಗರ್ ಬೌಂಡ್ರಿ, ಬಿಗರ್ ವಾರ್ಡ್. ಅಂದ್ರೆ ಒಂದು 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 ಸಿಟಿ ತಗೊಂಡ್ರೆ, ಒಂದು ನಗರ ತಗೊಂಡ್ರೆ ಒಂದು 3-4 ಡಿವಿಷನ್ಸ್ ಇರುತ್ತೆ. ಅಷ್ಟು ದೊಡ್ಡ ವಾರ್ಡ್ ಬಂದ್ಬಿಟ್ಟು ನಮ್ಮ MP-ಗಳದ್ದು ಆಗಿರುತ್ತೆ. ಯಾಕಂದ್ರೆ ಭಾರತ ದೇಶದಿಂದ ಏನೇನು ಬರ್ಬೇಕಾಗಿರುವಂಥದ್ದು MP ಕಾರಣರಾಗ್ತಾರೆ. ಕೆಲವರು MP-ಗಳು ಹೇಳ್ಬೋದು, ಪ್ರಧಾನಮಂತ್ರಿಗಳು ಆಯ್ಕೆ ಮಾಡ್ತಾ ಇರೋದು ನಾವು, ಅದಕ್ಕೋಸ್ಕರ ನಾವು MP ಇರೋದು ಅಂತ. ಮತ್ತೆ ನೀವೇನಕ್ಕೆ ಬೇಕು ಪ್ರಧಾನಮಂತ್ರಿಗಳ ಆಯ್ಕೆ ಮಾಡ್ಬೇಕು ಅಂತ ಹೇಳಿದ್ರೆ? ನೀವೇನ್ ಮಾಡ್ತಾ ಇದ್ದೀರಾ? ನಾನು ಯಾರೇ ಆಗ್ಲಿ, ಯಾವುದೇ ಪಾರ್ಟಿ ಆಗ್ಲಿ, ನಾನು ಡೈರೆಕ್ಟ್ ಆಗಿ ಹೇಳ್ತೀನಿ, MP-ಗಳು ನಾವು ಪ್ರಧಾನಮಂತ್ರಿ ನೋಡ್ಬಿಟ್ಟು ಇದ್ ಮಾಡಿ ಮಾಡಿ ಅಂತ ಹೇಳ್ತಾರೆ. ನನ್ನ ಪ್ರಶ್ನೆ, ನೀವೇನ್ ಮಾಡ್ತಾ ಇದ್ದೀರಾ? ಸೊ ಈ MP ಬಂದ್ಬಿಟ್ಟು ಇಷ್ಟು ಪ್ರದೇಶಗಳಿಗೆ ಏನೇನು ಭಾರತದ ಸರ್ಕಾರದಿಂದ ಬರಬೇಕು ಅದೆಲ್ಲ ಇವ್ರ ಮೂಲಕ ಬರುತ್ತೆ. ಅದರದೇ ಒಂದು ಚಿಕ್ಕ ಡಿವಿಷನ್ ಬಂದ್ಬಿಟ್ಟು ಈ MLA-ದಾಗಿರುತ್ತೆ. ಸೊ MLA-ನೂ ನಾವೇ ಆಯ್ಕೆ ಮಾಡ್ಕೊಳ್ಳೋದು, MP-ನೂ ನಾವೇ ಆಯ್ಕೆ ಮಾಡ್ಕೊಳ್ಳೋದು. ಈ MLA ಅಂದ್ರೆ ನಮ್ಮ ರಾಜ್ಯ ಸರ್ಕಾರದಿಂದ ಏನು ಅನುಕೂಲಗಳಾಗಬೇಕು, ಇನ್ನಷ್ಟು ಜಾಸ್ತಿ ಅನುಕೂಲಗಳಿರುತ್ತೆ, ಬಹಳ ಅನುಕೂಲಗಳಿರುತ್ತೆ. ಏನೇನು ಸ್ಕೀಮ್ಸ್ ಇರುತ್ತೆ, ಯೋಜನೆಗಳಿರುತ್ತೆ, ಅಥವಾ ಫೆಸಿಲಿಟಿ ಇರುತ್ತೆ, ಇನ್ಫ್ರಾಸ್ಟ್ರಕ್ಚರ್ ಇರುತ್ತೆ, ಮೈಂಟೆನೆನ್ಸ್ ಇರುತ್ತೆ, ಒಂದಷ್ಟು ಬೋರ್ಡ್ಗಳಿರುತ್ತೆ, ಎಜುಕೇಶನ್ ಆಗಿರ್ಲಿ, ಪವರ್ ಆಗಿರ್ಲಿ, ಅಷ್ಟು ಬೋರ್ಡ್ಗಳಿರುತ್ತೆ. ಈ ಬೋರ್ಡ್ಗಳಿಗೆಲ್ಲ ರಾಜ್ಯ ಸರ್ಕಾರದಿಂದನೂ ಅವ್ರದೇ ಆಗಿರುವಂತ ಒಂದು ಸೌಲಭ್ಯಗಳಿರುತ್ತೆ. ಉದಾಹರಣೆಗೆ ಇವಾಗ ವಿದ್ಯುತ್ ಶಕ್ತಿ, ಸೊ ನಮ್ಮ MLA ಹತ್ರನೇ ಹೋಗ್ಬೇಕಾಗತ್ತೆ. MLA ಮತ್ತೆ ಕಾರ್ಪೊರೇಟರ್, ಲೋಕಲ್ ಕಾರ್ಪೊರೇಟರ್ ಇರ್ತಾರೆ, ಅವ್ರಿಬ್ರು ಆಲ್ಮೋಸ್ಟ್ ಒಂದೇ ಕನೆಕ್ಟೆಡ್ ಆಗಿರ್ಬೇಕಾಗತ್ತೆ. ಅಲ್ಲೇ ಕನೆಕ್ಟ್ ಇಲ್ಲ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ. ಇವಾಗ ನೀವು ಹೇಳಿದ್ರಿ ಕನೆಕ್ಟ್ ಅಂತ, ನಾನು ಇನ್ನೊಂದು ಉದಾಹರಣೆ ಕೊಡ್ತೀನಿ ಕನೆಕ್ಟ್ಗೆ. ಸೊ ಇವರು ಕನೆಕ್ಟ್ ಆಗ್ಬೇಕಾಗತ್ತೆ, MP-ನೂ ಕನೆಕ್ಟ್ ಆಗ್ಬೇಕಾಗತ್ತೆ. ಇವರ ರೆಸ್ಪಾನ್ಸಿಬಿಲಿಟಿ ಇವಾಗ ಹೆಂಗಾಗಿದೆ ಅಂತ ಹೇಳಿದ್ರೆ, ನಂಗೆ MP ಇಷ್ಟ ಅಂದ್ರೆ ನಾನು MP ಹತ್ರ ಹೋಗ್ತೀನಿ, MP ಬೇರೆಯವ್ರಿಗೆ ಫೋನ್ ಮಾಡ್ತಾರೆ, ಅಲ್ಲಿ ಕೆಲಸ ಮಾಡ್ಕೊಳ್ತಾರೆ. ನನ್ಗೆ MLA ನನ್ಗೆ ಕ್ಲೋಸ್ ಇದ್ರೆ ಅಂದ್ರೆ MLA ಹತ್ರ ಹೋಗ್ತೀನಿ, MLA MP-ಗೆ ಫೋನ್ ಮಾಡ್ತಾರೆ, ಅಲ್ಲಿ ಕೆಲಸ ಮಾಡ್ಕೊಳ್ತಾರೆ. ಹಾಗಾಗಿ ಏನಾಗಿದೆ ಅಂದ್ರೆ, ನೀವು ರಿಸ್ಟ್ರಿಕ್ಟ್ ಆಗಿ ಇವ್ರ ಹತ್ರನೇ ಹೋಗ್ಬೇಕು ಅಂತ ಏನಿಲ್ಲ. ಇವಾಗ ಎಲ್ಲಿ ಬೇಕಾದ್ರೂ ಕನೆಕ್ಟ್ ಆಗೋಗ್ಬಿಡುತ್ತೆ. ಡೈರೆಕ್ಟ್ ಆಗಿ ಹೇಳ್ಬಿಡ್ತಾರೆ, ಕಾರ್ಪೊರೇಟ್ ಹೇಳ್ಬಿಡ್ತಾರೆ, ಇದು ನನ್ನ ಇದ್ರಲ್ಲಿ ಬರೋದಿಲ್ಲ, ನನ್ನ ರೂಲ್ಸ್ ಅಲ್ಲಿ, ನನ್ನ ಪವರ್ಸ್ ಅಲ್ಲಿ ಬರೋದಿಲ್ಲ, ಹೋಗಿ MLA ಕೇಳಿ ಅಂತ ಬೇಕಾದ್ರೆ ಫೋನ್ ಮಾಡ್ಬಿಡ್ತಾರೆ. ಅಂದ್ರೆ ನಾವು ಹೋಗ್ತಾನೆ ಇಲ್ವಲ್ಲ, ನಮಗೆ ಗೊತ್ತಿಲ್ಲ, ಫೋನ್ ಮಾಡ್ತಾರ, ಬರ್ತಾರ, ಟೈಮ್ ಇರ್ತಾರ ಇಲ್ವಾ ಅಂತ ಗೊತ್ತಿಲ್ಲ. ಹೋಗಿ ಅಲ್ಲಿ ಕುತ್ಕೊಂಡು MP ಆಗ್ಲಿ, MLA ಆಗಿರ್ಲಿ, ಕಾರ್ಪೊರೇಟರ್ ಆಗ್ಲಿ, ಎಲ್ಲರಿಗೂ ಆಫೀಸ್ಗಳಂತ ಇರುತ್ತೆ. ಅವ್ರಿಗೆ ಆಫೀಸ್ ಮಾಡ್ಕೊಳ್ಳೋದಕ್ಕೂ ಇನ್ಫ್ರಾಸ್ಟ್ರಕ್ಚರ್ ಗೌರ್ಮೆಂಟೇ ಕೊಡುತ್ತೆ. ಒಬ್ಬ ಚೇರ್ಮನ್ಗೆ ಕಾರು, ಮನೆ ಎಲ್ಲ ಬಂದಾಗ ಒಂದು MP ಕಾರ್ಪೊರೇಟರ್ಗೆ ಮನೆ ಕೊಡೋದಿಲ್ವಾ, ಆಫೀಸ್ ಕೊಡೋದಿಲ್ವಾ? ಅದು ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇದೆ. ಇನ್ಫ್ರಾಸ್ಟ್ರಕ್ಚರ್ ಕೊಡ್ತಾರೆ. ಆಫೀಸ್ ಅಂತ ಒಂದು ನಿಗದಿತವಾಗಿರುವಂತ ಒಂದು ವಿಳಾಸ ಇರುತ್ತಲ್ಲ, ಹೋಗಿ ಕುತ್ಕೋಬೇಕು. ನಾವು ಕುತ್ಕೊಂಡಾಗ ಅವರು ಇದು ನನ್ನ ಇದರಲ್ಲಿ ಬರುತ್ತೆ, ಅನುದಾನದಲ್ಲಿ ಬರುತ್ತೆ,
ಒಂದು ಗ್ಯಾಸ್ ಸಿಲಿಂಡರ್ ಬೇಕು, ಒಂದು ಅಭಿಯಾನ, ಏನೋ ಒಂದು ಸ್ಕೀಮ್ ಬೇಕು, ಝೀರೋ ಬ್ಯಾಲೆನ್ಸ್ ಅಕೌಂಟ್ ಬೇಕು, ಕ್ಯಾಶ್ ಸರ್ಟಿಫಿಕೇಟ್ ಬೇಕು, ಇನ್ಕಮ್ ಸರ್ಟಿಫಿಕೇಟ್ ಬೇಕು. ಅಲ್ಲೋಗಿ ಕುತ್ಕೊಂಡು ಅದಕ್ಕೆ ಮಾತ್ರ ಮಾಡಿಸ್ಕೊಂತಾರೆ ಜನ, ಮತ್ತೆ ಬೇರೆದಕ್ಕೆಲ್ಲ ಮರ್ತೋಗ್ತಾ ಇರ್ತೇವೆ. ಅಲ್ಲೇ ಪಕ್ಕದಲ್ಲಿ ಕಾಫಿ ಶಾಪಲ್ಲಿ ಕುತ್ಕೊಂಡು ಬೈತಾ ಇರ್ತಾರೆ. ಸೊ MP ರೆಸ್ಪಾನ್ಸಿಬಿಲಿಟಿ ದೇಶದ ಒಂದು ಉದ್ಧಾರಕ್ಕಾಗಿ, MLA ರೆಸ್ಪಾನ್ಸಿಬಿಲಿಟಿ ಒಂದು ನಾಡು, ಒಂದು ರಾಜ್ಯದ ಉದ್ಧಾರಕ್ಕಾಗಿ ನಾವು ಅವ್ರ ಜೊತೆ ಇರಬೇಕಾಗತ್ತೆ. ಸೊ ನಾವು ಯಾವಾಗ ಕನೆಕ್ಟ್ ಮಾಡಕ್ ಆಗಲ್ಲ ಅಂದ್ರೆ, ಒಂದು ಗಮನ ಇಟ್ಕೊಳ್ಳಿ, ಒಂದು ಸೀಕ್ರೆಟ್ ಇದೆ. ನಿಮ್ಮ ಏರಿಯಾದಲ್ಲಿ ಒಂದು ಫಂಕ್ಷನ್ ಮಾಡ್ಬಿಟ್ಟು ಅವ್ರನ್ನ ಕರೀರಿ. 100 ಜನ ಒಟ್ಟಿಗೆ ಕನೆಕ್ಟ್ ಆಗ್ತಾರೆ, ಒಬ್ಬೊಬ್ರೆ ಹೋಗಿ ಕನೆಕ್ಟ್ ಆಗೋಬದ್ಲು. ಒಂದು ಬಾವುಟ ಹಾರಿಸೋದಾಗ್ಲಿ, ಒಂದು ಸ್ವಾತಂತ್ರ್ಯ ದಿನಾಚರಣೆ ಆಗ್ಲಿ, ಖಂಡಿತವಾಗ್ಲೂ ಬಂದೇ ಬರ್ತಾರೆ. ಹೋಗಿ ಒಂದು ಇನ್ವಿಟೇಷನ್ ಕೊಟ್ಬಿಟ್ಟು ಬನ್ನಿ ಅಂತ ಹೇಳಿ. ಸೊ 100% ಬರ್ತಾರೆ. ಅವಾಗ ಕನೆಕ್ಟ್ ಆಗ್ಬೇಕಾಗತ್ತೆ. ಒಂದು ಲೆಟರ್, ಲಾಸ್ಟ್ ಒಂದು ಲೆಟರ್, ನಮ್ಮ ಏರಿಯಾ ಸಮಸ್ಯೆಗಳು ಈ ತರ ಇದೆ, ದಯವಿಟ್ಟು ನೋಡಿ. ಲಾಸ್ಟ್ ಅಲ್ಲಿ ಹೋಗ್ಬೇಕಾರೆ ಕೊಟ್ರೆ 100% ಅವ್ರ ಗಮನಕ್ಕಾದ್ರೂ ಬಂದೇ ಬರುತ್ತೆ. ಸೊ ಇದು ಅವರ ರೆಸ್ಪಾನ್ಸಿಬಿಲಿಟೀಸ್. ಮತ್ತೆ ಕನೆಕ್ಟ್ ಅನ್ನೋ ವಿಚಾರದಲ್ಲಿ ಒಂದು ಉದಾಹರಣೆ ಕೊಡ್ತೀನಿ. ಇವಾಗ ನೀವು ಒಂದು ಹೇಳಿದ್ರಿ, ಫ್ಯಾಮಿಲಿನೇ ಕನೆಕ್ಟ್ ಆಗಿಲ್ಲ, ನಾವು ನೆನ್ನೆ ಹೆಂಗೆ ಏರಿಯಾ ವೈಸ್ ಕನೆಕ್ಟ್ ಆಗತ್ತೆ ಅಂತ. ಅಲ್ಲೇ ನಮ್ಮ ಎಮೋಷನ್ಸ್ ಪ್ರಾಬ್ಲಮ್ ಆಗುವಂಥದ್ದು. ಸೊ ಇಲ್ಲಿ ನ್ಯೂಕ್ಲಿಯರ್ ಫ್ಯಾಮಿಲಿ, ಜಾಯಿಂಟ್ ಫ್ಯಾಮಿಲಿ ಹೆಂಗಾದ್ರೂ ಡಿವಿಷನ್ ಆಗಲಿ, ತೊಂದರೆ ಇಲ್ಲ, ಅವ್ರ ಇಷ್ಟ ಅದು. ಅದಕ್ಕೆ ಅನುಕೂಲಗಳು ಇದೆ, ಅನಾನುಕೂಲಗಳು ಇದೆ, ಪಾಸಿಟಿವ್ ಇದೆ, ನೆಗೆಟಿವ್ ಇದೆ, ಬೆನಿಫಿಟ್ಸ್ ಇದೆ, ಡಿಮೆರಿಟ್ಸು ಇದೆ. ಕನೆಕ್ಟ್ ಹೆಂಗಾಗಬೇಕು ಅಂದ್ರೆ, ಮೊದಲನೇ ಕನೆಕ್ಟ್ ನಮ್ಮಷ್ಟಕ್ಕೆ ನಾವೇ ಕನೆಕ್ಟ್ ಆಗಬೇಕು. ನಾನೇ ಬೇರೆ, ನಾನು ಮಾಡ್ತಾ ಇರೋದು ಬೇರೆ ಆಗೋದಕ್ಕಾಗೋದಿಲ್ಲ. ಫಸ್ಟು ಸೆಲ್ಫ್ ಕನೆಕ್ಟ್, ನೆಕ್ಸ್ಟ್ ಬಂದ್ಬಿಟ್ಟು ಫ್ಯಾಮಿಲಿ ಕನೆಕ್ಟ್. ಯಾವಾಗ ಫ್ಯಾಮಿಲಿ ಕನೆಕ್ಟ್ ಆಗಿಲ್ವೋ, ನಿಮ್ ಸಕ್ಸಸ್ ಫೇಲ್ಯೂರ್ ಕೇಳೋದಕ್ಕೆ ಯಾರು ಇರಲ್ಲ ಪ್ರಪಂಚದಲ್ಲಿ. ಫ್ರೆಂಡ್ಸ್ ಎಲ್ಲ ನಾಟಕ ಮಾಡ್ಬೋದು, ಹೇಳಕ್ಕಾಗಲ್ಲ. ನಿಮ್ ಸಕ್ಸಸ್ ಬಂದ್ರೆ ನಿಮ್ ಫ್ಯಾಮಿಲಿನೇ ಫಸ್ಟ್ ಎಂಕರೇಜ್ ಮಾಡೋದು, ನೀವು ಫೇಲ್ಯೂರ್ ಆಗುತ್ತೆ ಅಂದ್ರೆ ನಿಮ್ ಫ್ಯಾಮಿಲಿನೇ ಫಸ್ಟ್ ಸಪೋರ್ಟ್ ಮಾಡೋದು. ಸೊ ನೀವು ನ್ಯೂಕ್ಲಿಯರ್ ಫ್ಯಾಮಿಲಿಗೆ ಹೋಗಿದ್ದೀನಿ ಅಂತ ಹೇಳಿದ್ರೆ, ಯು ಆರ್ ಅಲೋನ್ ಅಷ್ಟೇ. ಯು ಡೋಂಟ್ ನೋ ವಾಟ್ ಪ್ರಾಬ್ಲಮ್ ಇಸ್ ದೇರ್ ನೆಕ್ಸ್ಟ್. ಬೇರೆ ದೇಶದಲ್ಲಿ ಇದ್ದಂಗೆ ಅರ್ಥ ಆಗತ್ತದು. ಫಸ್ಟ್ ಇಂಡಿವಿಜುವಲ್, ನೆಕ್ಸ್ಟ್ ಫ್ಯಾಮಿಲಿ. ಫ್ಯಾಮಿಲಿ ಆಗಿದ ತಕ್ಷಣ ಸೋಷಿಯಲ್ ಕನೆಕ್ಟ್ ಇರಬೇಕು. ಸೋಷಿಯಲ್ ಕನೆಕ್ಟ್ ಅಂದ್ರೆ ಇದು ನ್ಯಾಷನಲ್ ಬಂದ್ಬಿಡುತ್ತೆ. MP, MLA, ನಿಮ್ಮ ರಾಜ್ಯ, ನಿಮ್ಮ ಭಾಷೆ ಎಲ್ಲ ಬಂದ್ಬಿಡುತ್ತೆ. ಮತ್ತೆ ನಮ್ಮ ವ್ಯವಹಾರ, ಬಿಸ್ನೆಸ್ ಕನೆಕ್ಟ್. ದುಡ್ಡಿಲ್ಲ ಅಂದ್ರೆ ಯಾರು ಏನು ಕೆಲಸ ಮಾಡಕ್ಕಾಗಲ್ಲ. ಮತ್ತೆ 5ನೇದು ಸ್ಪಿರಿಚುವಲ್ ಕನೆಕ್ಟ್. ಸೊ ಯಾವಾಗ ನಮ್ಮ ಬ್ರಿಟಿಷ್ ಅವ್ರು ಬಂದ್ರು ಅಂದ್ರೆ, ನಮ್ ಸ್ಪಿರಿಚುವಲ್ ಕನೆಕ್ಟ್ ಇರ್ಲಿಲ್ಲ, ಯೂನಿಟಿ ಇರ್ಲಿಲ್ಲ. ಶ್ರೀಮಂತ ರಾಜ್ಯಗಳು ಇರ್ತಾ ಇತ್ತು, ಆದ್ರೆ ಇದು ಇರ್ತಾ ಇರ್ಲಿಲ್ಲ. ವಜ್ರ ವೈಡೂರ್ಯ ಎಲ್ಲ ಇರ್ತಾ ಇತ್ತು. ಅವ್ರು ಬಂದಿದ್ದು ವಜ್ರ ವೈಡೂರ್ಯಾಗಲ್ಲ, ಸ್ಪೈಸಸ್ ಬಂದಿರುವಂತದ್ದವ್ರು. ಸೊ ಫ್ರೆಂಚ್ ಆಗ್ಲಿ, ನಮ್ಮ ಬ್ರಿಟಿಷರ್ ಆಗ್ಲಿ ಬಂದಿರುವಂತದ್ದು ನಮ್ಮ ಸ್ಪೈಸಸ್ ನೋಡಿ ಬಂದಿರೋದವರು. ವಜ್ರ ವೈಡೂರ್ಯ ಅವ್ರ ಹತ್ರ ಇತ್ತು, ಕತ್ಕೊಂಡೋದ್ರು ಅನ್ಕೊಳ್ಳಿ, ಅದು ಬೇರೆ ವಿಚಾರ. ಸೊ ನಮ್ಮ ಶ್ರೀಮಂತ ರಾಜ್ಯ ಇತ್ತು, ಆದ್ರೆ ನಮ್ಮ ಸಂಸ್ಕಾರನೂ ಶ್ರೀಮಂತ ಇತ್ತು. ಅಂದ್ರೆ ನಮ್ಮ ಭಾವನೆಗಳು ಅಷ್ಟೊಂದು ಶ್ರೀಮಂತವಾಗಿರ್ತಾ ಇರ್ಲಿಲ್ಲ, ಬಿಟ್ಕೊಟ್ಬಿಡ್ತಾ ಇದ್ವಿ. ಅವಾಗ ಬ್ರಿಟಿಷ್ ಅವ್ರು ಬಂದಿದ್ರು. ಇವಾಗೂ ಅದೇ ಪ್ರಾಬ್ಲಮ್. ಯಾವಾಗ ನಾವು ಕನೆಕ್ಟ್ ಆಗಿಲ್ಲ ಅಂದ್ರೆ, ನಾವು ಆಲ್ರೆಡಿ ಸ್ಲೇವ್ಸ್ ಆಗಿದೀವಿ, ನಮಗೆ ಗೊತ್ತಿಲ್ಲ. ದಯವಿಟ್ಟು ಕೇಳಿ, ನಾವು ಆಲ್ರೆಡಿ ಸ್ಲೇವ್ಸ್ ಆಗಿದೀವಿ. ಆಲ್ ಫಂಡಿಂಗ್, ಎವ್ರಿಥಿಂಗ್ ಇಸ್ ಕಂಟ್ರೋಲ್ಡ್ ಬೈ ಅದರ್ ಕಂಟ್ರೀಸ್. ಎಷ್ಟು ಫಂಡ್ ಆಗಿದೆ, ನಮ್ಮ ಹತ್ರ ಸೂಪರ್ ಪವರ್ ಇದೆ ಅಂತ ಅನ್ಕೋಬೇಡಿ. ಸೂಪರ್ ಪವರ್ ಇದೆ ಅಂತ ಅನ್ಕೋಬೇಡಿ. ನಾವೇನೇ ಮಾಡಿದ್ರು ಫಂಡಿಂಗ್ ಬೇರೆ ಕಡೆಯಿಂದ ಆಗ್ತಾ ಇದೆ. ಯಾವಾಗ ಫಂಡಿಂಗ್ ಕೊಡ್ತಾರೋ ಅವರೇ ಕಿಂಗು, ಅವ್ರದೇ ಓನರ್ಶಿಪ್ ಬರುತ್ತೆ. ದಯವಿಟ್ಟು ತಿಳ್ಕೊಂಬಿಡೋಣ. ನಾವೊಂದು ಬ್ಯಾಂಕಲ್ಲಿ ಲೋನ್ ತಗೊಂಡ್ರು ಎಲ್ಲಿ ಹೋಗ್ತಾ ಇದೆ ಅಂತ ಕೇಳಿ, ಗೊತ್ತಾಗತ್ತೆ. ಅದ್ರ ರೂಟ್ ಕಂಡುಹಿಡಿಯಲಿ, ಗೊತ್ತಾಗತ್ತೆ ನಿಮ್ಗೆ. ಬ್ಯಾಂಕಿಂದ ಲೋನ್ ಬಂದ್ಬಿಡ್ತು ಅಂತ ನಾವು ಖುಷಿ ಪಡ್ತೀವಿ. ಯಾರನ್ನ ಬೆಳೆಸ್ತಾ ಇದೀವಿ ಅನ್ನೋದನ್ನ ಸ್ವಲ್ಪ ಅರಿವು, ಕ್ವಶನ್ ಮಾರ್ಕ್ ಅಂತ ಹೇಳೋಣ, ಅವಾಗ ಗೊತ್ತಾಗ್ಬಿಡತ್ತೆ ನಾವು ಯಾರನ್ನ ಬೆಳೆಸ್ತಾ ಇದೀವಿ ಅಂತ. ಸೊ ಹಾಗಾಗಿ ಕನೆಕ್ಟು ಇರಬೇಕು. ನಮ್ಮ MP ಕರ್ತವ್ಯ MP, ಮತ್ತೆ MLA ಕರ್ತವ್ಯ MLA ಮಾಡ್ಬೇಕು. ಕರ್ತವ್ಯ ಗೊತ್ತಿಲ್ಲ, ಮರ್ತೋಗಿದ್ದಾರೆ ಅಂತ ಹೇಳಿದ್ರೆ ನಾವು ಹೋಗಿ ಅವ್ರ ಮುಂದೆ ಕುತ್ಕೋಬೇಕಾಗುತ್ತೆ. ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ. ಲಾಸ್ಟ್ ಅಲ್ಲಿ ಒಂದ್ ಪಾಯಿಂಟ್ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ. ಸೊ ನಮ್ಗೆ ಫ್ರೀಡಮ್ ಸಿಗೋಕ್ಕಿಂತ ಮುಂಚೆ ನಾವ್ ಏನ್ ಅನ್ಕೊಂಡಿದ್ವಿ, ನಾವು ಸ್ಲೇವ್ಸ್ ಆಗಿದ್ವಿ ಅಂತ ಹೇಳಿ. ಬಟ್ ಈಗ ಅದ್ರ 2ರಷ್ಟು ಅಥವಾ 5ರಷ್ಟು ನಾವು ಸ್ಲೇವ್ಸ್ ಆಗಿದ್ದೀವಿ. ಬಟ್ ಯಾರು ಅದನ್ನ ಯೋಚನೆ ಮಾಡ್ತಾ ಇಲ್ಲ, ಬಿಕಾಸ್ ಅದ್ ಕಣ್ಣಕ್ ಕಾಣಿಸಲ್ಲ. ಬಟ್ ಅದು ತುಂಬಾ ಲಾಜಿಕಲ್ ಆಗಿ, ತುಂಬಾ ಏನ್ ಹೇಳ್ತೀರಾ, ಸ್ಟ್ರಾಟಜಿಕ್ ಆಗಿ ಪ್ಲೇಸ್ ಮಾಡಿ ಅವರು ಎಲ್ಲಿಂದ ಕೂತ್ಕೊಂಡು ಅವ್ರು ಏನ್ ಮಾಡ್ಬೇಕು ಅದನ್ನ ಮಾಡ್ತಾ ಇದಾರೆ. ಸೊ ದಯವಿಟ್ಟು ಎಲ್ರು ಇದನ್ನ ಗಮನದಲ್ಲಿ ಇಟ್ಕೋಬೇಕು ಅಂತ ಸರ್ ಹೇಳಿದ್ರು. ನಾವ್ ಇಟ್ಕೊಳ್ಳೋಣ ಅಂತ ಹೇಳ್ತೀನಿ. ಬಿಕಾಸ್ ಎಷ್ಟೊಂದ್ ಜನ ಮಾತಾಡ್ತಾರೆ, ಏನಕ್ಕೆ ನಮ್ಮ ಗವರ್ನಮೆಂಟ್ ನಮ್ಮ
ದೇಶದ ಕಂಪ್ನೀಸ್ನೇ ಸಪೋರ್ಟ್ ಮಾಡ್ತಾ ಇದಾರೆ ಇಷ್ಟೊಂದು ಅಂತ ಹೇಳಿ. ಸರ್ ಇವಾಗ ಹೇಳಿದ ಪಾಯಿಂಟ್ ಅಲ್ಲಿಗೆ ಕನೆಕ್ಟ್ ಆಗತ್ತೆ. ಯಾವಾಗ ನಮ್ಮವ್ರನ್ನ ಬೆಳೆಸ್ತೀವೋ, ಏನನ ತೊಂದ್ರೆ ಬಂದ್ರೆ ನಾಳೆ ದಿನ ನಮ್ ದೇಶಕ್ಕೆ ನಾವು ಜೊತೆ ಇದ್ದು ಯೂನಿಟಿ ಆಗಿ ನಾವು ಅದನ್ನ ಗೆಲ್ಬಹುದು. ಅದೇ ನಾವು ಬೇರೆ ಕಂಟ್ರಿ ಅವ್ರನ್ನ ಬೆಳ್ಸಿದ್ರೆ ಸರ್ ಹೇಳ್ದಂಗೆ ಕೊನೆಗೆ ಅವರೇ ಬಂದು ನಮ್ಮನ್ನ ತೊಂದ್ರೆ ಕೊಟ್ಬಿಟ್ಟು ಹೋಗ್ಬೋದು. ಸೊ ಎಷ್ಟು ಬ್ಯೂಟಿಫುಲ್ ಆಗಿ ಸರ್ ತಿಳಿಸ್ಕೊಟ್ರು. ಹೇಗೆ ಇವಾಗಿರೋ ಪರಿಸ್ಥಿತಿಯಲ್ಲಿ ಯಾವ ರೀತಿಯಲ್ಲಿದೆ, ಒಬ್ಬ MP ಕರ್ತವ್ಯಗಳೇನು, MLA ಕರ್ತವ್ಯಗಳೇನು, ಇಬ್ಬರದು ಹೇಗೆ ಡಿಫ್ರೆಂಟ್ ಅಂತ ಕೂಡ ನೀವು ತಿಳಿಸ್ಕೊಟ್ರಿ ಸರ್. ಸೊ ಈ MP ಎಲೆಕ್ಷನ್ಸ್ ಆಗ್ತಾ ಇರೋದು ನಮ್ಮ ಭಾರತದ ಪ್ರಧಾನ ಮಂತ್ರಿಯನ್ನ ಆಯ್ಕೆ ಮಾಡೋದಕ್ಕೆ. ಸೊ ಎಲ್ರಿಗೂ ಗೊತ್ತು ಪ್ರಧಾನ ಮಂತ್ರಿ ಅಂದ್ರೆ ಇಡೀ ದೇಶಕ್ಕೆ ಅವರೇ ರೆಸ್ಪಾನ್ಸಿಬಿಲಿಟಿ, ಎಲ್ಲ ಅವರೇ ನೋಡ್ಕೊಂತಾರೆ ಅಂತ ಹೇಳಿ. ಅದು ಬರೀ ಟಾಪ್ ಲೆವೆಲ್ ಅಲ್ಲಿ ಮೇಲ್ಗಡೆ ಮಾತ್ರ ನಮ್ಗೆ ಕಾಣಿಸುತ್ತೆ ಅಷ್ಟೇ. ಬಟ್ ರಿಯಲ್ ಆಗಿ ಭಾರತದ ಪ್ರಧಾನ ಮಂತ್ರಿ ಅಂದ್ರೆ ಏನೇನ್ ಕೆಲಸ ಮಾಡ್ತಾರೆ, ಅವರ ಜವಾಬ್ದಾರಿ ಏನು, ಅವ್ರು ಯಾವ ಕ್ಷೇತ್ರದಲ್ಲಿ ತುಂಬಾ ತೊಡಗಿಸ್ಕೊಂಡಿರ್ತಾರೆ, ಯಾವ್ಯಾವ ಕ್ಷೇತ್ರದಲ್ಲಿ ಬೇರೆ ಅವ್ರನ್ನ ತೊಡಗಿಸಿರ್ತಾರೆ ಅಂತ ಕೇಳಿದ್ರೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಬಹಳ ದೊಡ್ಡ ಪ್ರಶ್ನೆ ಇದು. ಒಬ್ಬ ಪ್ರಧಾನ ಮಂತ್ರಿಗಳು ಅಂದ್ರೆ, ನಾನು ಎಲ್ಲಾ ದೇಶಕ್ಕೂ ಹೇಳ್ತಾ ಇಲ್ಲ, ನಮ್ಮ ದೇಶದ ಬಗ್ಗೆ ಹೇಳ್ತಾ ಇದ್ದೀನಿ. ಒಂದು ಪ್ರಧಾನ ಮಂತ್ರಿ ಕರ್ತವ್ಯ ಏನು ಅಂತ ಹೇಳಿದ್ರೆ ಕಾಮನ್ ಮ್ಯಾನ್ ಪ್ರೋಗ್ರಾಮ್. ಕಾಮನ್ ಮ್ಯಾನ್ ಅಂದ್ರೆ ಇವಾಗ ಒಂದು ದೇಶ, ನಮ್ಮ ದೇಶ ಈ ಈ ಅರ್ಥದಲ್ಲಿ ಎಲ್ಲಾ ದೇಶಗಳಿಗಿಂತ ಒಂದು ಸ್ಟ್ರಾಂಗೆಸ್ಟ್ ಎಕನಾಮಿ ಆಗ್ತಾ ಇದೆ, ಸ್ಟ್ರಾಂಗೆಸ್ಟ್ ಆಗ್ತಾ ಇದೆ, ಅದಾಗ್ತಾ ಇದೆ ಅಂತ ಹೇಳಿದ್ರೆ ನಾವೆಲ್ಲರೂ ಒಪ್ಕೋಬೇಕಾಗಿರುವಂಥದ್ದೇ. ಅದು ಸುಮ್ಮನೆ ಆಗುವಂಥದ್ದಲ್ಲ. ಎಷ್ಟು ಗಂಟೆಗಳ ಕಾಲ ಒಬ್ರು ಕಷ್ಟಪಟ್ಟು, ಅವ್ರ ಟೀಮ್ ಕಷ್ಟಪಟ್ಟು ಒಂದು ಲೆವೆಲ್ಗೆ ತರಬೇಕಂದ್ರೆ ಇಟ್ ಈಸ್ ನಾಟ್ ಎ ಜೋಕ್. ಅದು ಒಂದ್ ಕಡೆ ಇಡೋಣ. ಒಂದು ಕಾಮನ್ ಮ್ಯಾನ್ ಅಂದ್ರೆ ನನ್ನ ಪರಿಸ್ಥಿತಿಗಳಾಗಿರ್ಬೋದು, ನಾನು ಹುಟ್ಟಿ ಬೆಳೆದಿರುವಂಥದ್ದು ಅಥವಾ ನಮ್ಮ ಪರಿಸರ ಯಾವ ತರ ಇದೆ, ಪ್ರತಿಯೊಂದು ರಾಜ್ಯದಲ್ಲಿ ಪ್ರತಿಯೊಂದು ನಗರದಲ್ಲಿ ಯೂನಿಫಾರ್ಮ್ ಆಗಿ ಇಲ್ಲ. ಇದು ನಾವು ಸಿಟೀಸ್ ಅಲ್ಲಿ 24 hours ಪವರ್ ಬರ್ಬೋದು, 50 ಕಿಲೋಮೀಟರ್ ದಾಟಿದ್ರೆ 4 hours ಪವರ್ ಬರುತ್ತೆ, 5 hours ಬರುತ್ತೆ. ಎಕ್ಸ್ಪ್ರೆಸ್ ಹೈವೇ ಕಟ್ಬೋದು. ನಮ್ಮ ಹಳ್ಳಿಗಳ ಕಡೆ ರೋಡೇ ನೆಟ್ಟಿಗಿರುತ್ತೆ. ದೊಡ್ಡ ಸೋಲಾರ್ ಪ್ಲಾಂಟ್ ನಾವು ಹಾಕ್ಬೋದು ನಗರಗಳಲ್ಲಿ. ನಮ್ಮ ಹಳ್ಳಿಗಳ ಕಡೆ ಈ ಬೀದಿ ದೀಪ ಇರೋದಿಲ್ಲ. ಸೊ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಡೆವಲಪ್ಮೆಂಟ್ಸ್ ಬಂದಾಗ ಇಟ್ ಶುಡ್ ರೀಚ್ ದಿ ಕಾಮನ್ ಮ್ಯಾನ್. ಎಲ್ಲಿ ಪರ್ಕ್ಯುಲೇಟ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಮೇಲ್ಗಡೆಯಿಂದ ಕೆಳಗಡೆ ಬರೋಷ್ಟರಲ್ಲಿ ಅದು ಡೈಲ್ಯೂಟ್ ಆಗೋಗ್ಬಿಡ್ತಾ ಇದೆ. ಯಾವುದೇ ಪ್ರಧಾನ ಮಂತ್ರಿಗಳಾಗ್ಲಿ ಈ ಡೈಲ್ಯೂಟ್ ಆಗೋದಕ್ಕೆ ಬಿಡಬಾರ್ದು. ನಮ್ಮ ಸಾಮಾನ್ಯ ಮನುಷ್ಯ ಏನಿರ್ತಾನೆ ಅವನಿಗೆ ಸೇರ್ತಾ ಇದೆಯಾ, ಅವ್ರ ಹತ್ರ ನೀವು ಕನೆಕ್ಟ್ ಆಗಿದ್ದೀರಾ ಅನ್ನೋದನ್ನ ತಿಳ್ಕೊಬೇಕಾಗತ್ತೆ. ಇದೊಂದು ಉದಾಹರಣೆ ಕೊಡ್ತೀನಿ. ಪೂರ್ವದಲ್ಲಿ ನಮ್ಮ ರಾಜ್ಯಗಳು ಹೆಂಗ್ ನಡೀತಾ ಇತ್ತು ಅಂದ್ರೆ ಎಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಆಗಿರ್ತಾ ಇತ್ತು. ರಾಜ್ಯ ಒಂದು ರಾಜ್ಯಕ್ಕಿಂತ ಇನ್ನೊಂದು ರಾಜ್ಯ ನೀನ್ ಚೆನ್ನಾಗಿದ್ಯಾ, ನೀನ್ ಶ್ರೀಮಂತವಾಗಿದ್ಯಾ, ನಾನ್ ಶ್ರೀಮಂತವಾಗಿದ್ಯಾ ಅಂತ ಕಾಂಪಿಟೇಷನ್ ಅಲ್ಲಿ ನಡೆಯೋದು. ಯಾಕೆ ಅಂತ ಹೇಳಿದ್ರೆ, ಒಬ್ಬ ರಾಜನ್ಗೆ ಒಂದು ಟೀಮ್ ಇರ್ತಾ ಇತ್ತು. ಅವರು ಮಾರುವೇಷದಲ್ಲಿ ಹೋಗ್ಬಿಟ್ಟು ಪ್ರಜೆಗಳ ಜೊತೆ ಮಿಕ್ಸ್ ಆಗಿ ಅವರ ಕುಂದುಕೊರತೆಗಳೆಲ್ಲ ಕೇಳ್ತಾ ಇದ್ರು. ಓ, ನಿಂಗೆ ಈ ಸಮಸ್ಯೆ ಇದೆಯಾ, ನಿಂಗೆ ಆ ಸಮಸ್ಯೆ ಇದೆಯಾ, ಡೈರೆಕ್ಟ್ ಆಗಿ ಬಂದ್ರೆ ಕೇಳೋದಿಲ್ಲ, ಜೈ ಅಂತೀವಿ ನಾವಷ್ಟೇ. ಕುಂದುಕೊರತೆಗಳೆಲ್ಲ ಕೇಳ್ಬಿಟ್ಟು ರಾಜ್ಯಕ್ಕೆ ಹೋಗ್ಬಿಟ್ಟು ವಾಪಸ್ಸು ಅವ್ರ ಮಂತ್ರಿಗಳೆಲ್ಲ ಆಜ್ಞೆ ಕೊಡ್ತಾ ಇದ್ರು, ಇಲ್ಲೋಗ ಹಂಗ್ ಸರಿ ಮಾಡಿ, ಅಲ್ಲೋ ಸರಿ ಇಲ್ವಂತೆ, ಇಲ್ಲಿ ಸರಿ ಇಲ್ವಂತೆ, ನೀವೇನ್ ನೋಡ್ಕೊಂತಾ ಇದ್ದೀರಾ ಅಂತ. ಹೀಗಾಗಿ ಏನಾಗ್ತಾ ಇತ್ತು ಅಂದ್ರೆ, ಓ, ಪಕ್ಕದ ರಾಜ್ಯ ಬಹಳ ಶ್ರೀಮಂತವಾಗಿದೆ, ಬಹಳ ಚೆನ್ನಾಗಿದ್ದಾರೆ, ಬಹಳ ಸುಖವಾಗಿದ್ದಾರೆ, ನನ್ನ ರಾಜ್ಯ ಯಾಕಿರ್ಬಾರ್ದು ಅಂತ ಇನ್ನೊಂದು ರಾಜ್ಯದಲ್ಲಿ ಶುರು ಮಾಡ್ಕೊಳ್ಳೋದು. ಹಾಗಾಗಿ ಅದು ನಿಜವಾದ ರಾಮರಾಜ್ಯ ಆಯ್ತು. ಪ್ರಜೆಗಳ ಒಂದು ಸಾಮಾನ್ಯ ಪ್ರಜೆಗಳ ಕುಂದುಕೊರತೆಗಳು, ಯಾವುದೇ ಪಕ್ಷ ಆಗಲಿ, ಯಾವುದೇ ದೇಶದಲ್ಲಿ ಆಗಿರ್ಬೋದು, ಇದು
ನಾನು ಸ್ಪೆಸಿಫಿಕ್ ಆಗಿ ಭಾರತ ದೇಶದಲ್ಲಿ ಹೇಳ್ತಾ ಇದ್ದೀನಿ. ಒಬ್ಬ ಸಾಮಾನ್ಯ ಮನುಷ್ಯನ ಕುಂದುಕೊರತೆಗಳೇನಿರುತ್ತೆ, ಆ ಕುಂದುಕೊರತೆಗಳು ವಿಚಾರಿಸಿ ಅವನಿಗೆ ಅನುಕೂಲ ಮಾಡುವಂಥದ್ದು, ಅವನು ಏನ್ ಕರ್ತವ್ಯ ಪಾಲಿಸ್ಬೇಕು, ಇವ್ರು ಏನ್ ಕರ್ತವ್ಯ ಪಾಲಿಸ್ಬೇಕು, ಅವೆರಡು ಮಿಕ್ಸ್ ಆಗಿ ಮಾಡಿದ್ರೇನೆ ಒಂದು ರಾಜ್ಯ ಶ್ರೀಮಂತ ರಾಜ್ಯ ಆಗೋದು, ಶ್ರೀಮಂತ ನಾಡಾಗೋದು, ಶ್ರೀಮಂತ ದೇಶ ಆಗೋದು. ನಾವೊಂದು ಎಕ್ಸೆಲ್ ಶೀಟ್ ಅಲ್ಲಿ ಇಷ್ಟು ಲಕ್ಷ ಕೋಟಿ ಬಂದಿದೆ, ಹಿಂಗ್ ಬಂದಿದೆ, ಹಂಗ್ ಬಂದಿದೆ ಅಂತ ಹೇಳೋದಲ್ಲ. ಇವತ್ತು ಎಷ್ಟು ಜನ ಮಿಡಲ್ ಕ್ಲಾಸ್ ಅಲ್ಲಿ ಇದ್ದಾರೆ, ಎಷ್ಟು ಜನ ರಿಚ್ ಆಗಿದ್ದಾರೆ, ಎಷ್ಟು ಜನ ವಾಪಸ್ ಮಿಡಲ್ ಕ್ಲಾಸ್ ಹೋಗಿದ್ದಾರೆ, ಎಷ್ಟು ಜನ ಪೂರ್ ಕ್ಲಾಸ್ ಹೋಗಿದ್ದಾರೆ, ಇದು ಎಕ್ಸೆಲ್ ಶೀಟ್ ಅಲ್ಲಿ ಹಾಕೋಬೇಕಾಗತ್ತೆ. ಎಷ್ಟು ಜನ ಪೂರ್ ಕ್ಲಾಸ್ಗೆ ಹೋಗಿದ್ದಾರೆ. ನೀನು 10 ಲಕ್ಷ ಟ್ಯಾಕ್ಸ್ ಕಟ್ತಾ ಇರೋದು, ಇವಾಗ ಯಾಕೆ 2 ಲಕ್ಷ ಕಟ್ತಾ ಇದ್ಯಾ? ಆ ಲೆವೆಲ್ ಥಿಂಕಿಂಗ್ ಹೋಗ್ಬಿಟ್ಟು ಅಲ್ಲಿಂದ ಬುಡದ ಸಮೇತವಾಗಿ ಹೋದ್ರೆ ನಮ್ಮ ಪ್ರಧಾನಮಂತ್ರಿಗಳ ಕರ್ತವ್ಯ ಅದೇ, ನನಗೆ ಗೊತ್ತಿರೋ ಪ್ರಕಾರ. ಒಂದು. ಎರಡನೇದು ಸೆಕ್ಯೂರಿಟಿ ಅಂತ ಹೇಳ್ತಾ ಇರ್ತೀವಿ ನಾವು. ಈ ಸೆಕ್ಯೂರಿಟಿಲಿ ಬೇರೆ ದೇಶದ ಒಂದು ರಿಲೇಶನ್ಶಿಪ್ ಏನಿದೆ ಅದನ್ನ ನಾವು ನೋಡ್ಬೇಕಾಗತ್ತೆ. ಬೇರೆ ದೇಶದ ಒಂದು ರಿಲೇಶನ್ಶಿಪ್ ಚೆನ್ನಾಗಿದೆ ಅಂತ ಹೇಳಿದ್ರೆ ನಾವು ಸೆಕ್ಯೂರ್ಡ್ ಆಗಿರ್ತೀವಿ. ಸೊ ಅಲ್ಲಿ ಬೇಕಾಗತ್ತೆ, ಅದು ಬೇಕಾಗತ್ತೆ, ಮತ್ತೆ ಇದು ಬೇಕಾಗತ್ತೆ. ಹಾಗಾಗಿ ಪ್ರಧಾನಮಂತ್ರಿಗಳು ಒಬ್ಬರೇ ಮಾಡುವಂತ ಕರ್ತವ್ಯ ಏನೂ ಇರೋದಿಲ್ಲ. ಪ್ರಧಾನಮಂತ್ರಿಗಳ ಒಂದು ಒಕ್ಕೂಟ, ಸಂಸ್ಥೆಗಳು, ಮತ್ತೆ ಡೌನ್ ಕಾಮನ್ ಮ್ಯಾನ್ಗೆ ರೀಚ್ ಆಗುವಂತ ಒಂದು ನೆಟ್ವರ್ಕ್ ಇದೆ ಅಲ್ಲ, ಅದು ಸ್ಟ್ರಾಂಗ್ ಆಗ್ಬೇಕತ್ತೆ. ಯಾರೇ ಪ್ರಧಾನಮಂತ್ರಿಗಳಾಗಲಿ, ನಾನು ಡೆಲ್ಲಿಲಿ ಕುತ್ಕೊಂಡು ಈ ಪೆನ್ನು ಬಡವರಿಗೆ ಸೇರ್ಬೇಕು ಅಂತ ಹೇಳಿದ್ರೆ ಅದು ಸೇರಂಗ್ ಮಾಡೋವರೆಗೂ ನಾನು ಬಿಡಬಾರ್ದು. ಸೊ ಅಂದ್ರೆ ನಾವೇನ್ ಹೇಳ್ತೀವಿ, ಏನ್ ಆಗ್ತಾ ಇದೆ, ಎರಡೂ ಒಗ್ಗಟ್ಟಾಗಿರ್ಬೇಕು, ಒಕ್ಕೂಟದಲ್ಲಿರ್ಬೇಕು. ಅದು ಇಲ್ಲಾಂದ್ರೆ ಸಮಸ್ಯೆ ಆಗತ್ತೆ. ಸೊ ನಮ್ಮ ಪ್ರಧಾನಮಂತ್ರಿಗಳ ಕರ್ತವ್ಯ ಯಾರೇ ಬರಲಿ, ಯಾವುದೇ ಪಕ್ಷದಲ್ಲಿರಲಿ, ಜನದ ಒಂದು ಕಾಮನ್ ಮ್ಯಾನ್, ಸಾಮಾನ್ಯ ಮನುಷ್ಯನಿಗೆ ಏನೇನು ಕುಂದುಕೊರತೆಗಳಿದೆ ಅಲ್ಲಿಂದ ಶುರು ಮಾಡಬೇಕಾಗತ್ತೆ ಸ್ಟೋರಿನ. ಅವಾಗ ಓವರ್ ಆಲ್ ನಮ್ಮ ದೇಶ ಬಾಹ್ಯವಾಗೂ ಸ್ಟ್ರಾಂಗ್ ಅನಿಸ್ತೀವಿ, ಓಕೆ, ನಮ್ಮ ಮನಸ್ತತ್ವದಲ್ಲೂ ಸ್ಟ್ರಾಂಗ್ ಆಗಿರುತ್ತೆ, ಒಳಗಡೆಯಿಂದನೂ ಸ್ಟ್ರಾಂಗ್ ಆಗಿರುತ್ತೆ. ಹಾಗಾಗಿ ಕೆಲವೊಂದು ಆದ್ಯತೆಗಳು ಇರುತ್ತೆ, ಎಲ್ಲಿ ಇಂಪ್ರೂವ್ಮೆಂಟ್ಸ್ ಮಾಡಬೇಕು, ಯಾವ್ದು ಫಾಸ್ಟ್ ಆಗಿ ಹೋಗ್ಬೇಕು, ಯಾವ್ದು ಸ್ಲೋ ಆಗಬೇಕು. ಪ್ರಧಾನಮಂತ್ರಿಗಳು ಎಲ್ಲಿ ಪರ್ಕ್ಯುಲೇಟ್ ಆಗಬೇಕು ಅಂದ್ರೆ ಎಲ್ಲಿ ಯಾವ ಲೆವೆಲಿಂದ ಯಾವ ಲೆವೆಲ್ಗೆ ತಲುಪಬೇಕು, ಅದು ಇಂಪಾರ್ಟೆಂಟ್. ಸೊ ಶಂಕುಸ್ಥಾಪನೆ ಯಾರು ಬೇಕಾದ್ರೂ ಮಾಡ್ತಾರೆ, ಶಂಕುಸ್ಥಾಪನೆ. ಆದ್ರೆ ಇದು ಪರಿವರ್ತನೆ ಬರ್ತಾ ಇದೆಯಾ ಅನ್ನೋದನ್ನ ನಾವು ಮಾನಿಟರ್ ಮಾಡ್ಬೇಕು. ಈ ಪರಿವರ್ತನೆ ಆಗ್ತಾ ಇರುವಂತದ್ದು ಮಾನಿಟರ್ ಮಾಡ್ಬೇಕು ಅಂತ ಹೇಳಿದ್ರೆ ಪ್ರಧಾನಮಂತ್ರಿಗಳ ಒಂದು ಆಫೀಸಿಂದ ಹಿಡಿದು ಒಂದು ಸಾಮಾನ್ಯ ಮನುಷ್ಯನವರೆಗೂ ನಾವು ಕನೆಕ್ಟ್ ಆಗ್ಬೇಕಾಗತ್ತೆ. ಇವಾಗ ಕನೆಕ್ಟ್ ಆಗೋದು ಕಷ್ಟನಾ? ನಾವು ಬೇರೆ ವೇಷಭೂಷಣ ಧರಿಸ್ಕೊಂಡು ಹೋಗುವಂತ ಅವಶ್ಯಕತೆ ಇಲ್ಲ. ಈಗ ದೇರ್ ಇಸ್ ನೋ ಫೀಡ್ಬ್ಯಾಕ್ ಸಿಸ್ಟಮ್. ಅದು ಬಂತೋ ಇಲ್ವೋ ನಂಗೆ ಅಷ್ಟೊಂದು ಅರಿವಿಲ್ಲ. ಫೀಡ್ಬ್ಯಾಕ್ ಸಿಸ್ಟಮ್ ಹೆಂಗೆ ಅಂದ್ರೆ ಮಾರ್ಕ್ಸ್ ಕಾರ್ಡ್ ರಿಪೋರ್ಟ್ ಅಂತ ಹೇಳ್ತೀವಿ ನಾವು. ಎಲ್ಲೆವರು ರಿಪೋರ್ಟ್ ತಗೊಂತೀವಿ, ಒಂದು ಕಾಯಿಲೆ ಆಯ್ತಾ ರಿಪೋರ್ಟ್ ತಗೊಂತೀವಿ, ಒಂದು ಎಜುಕೇಶನ್ ಒಂದು ಅಸೆಸ್ಮೆಂಟ್ ತಗೊಂತೀವಿ, ಪ್ರತಿಯೊಂದರಲ್ಲೂ ಅಸೆಸ್ಮೆಂಟ್ ಇದೆ. ಅಂದ್ರೆ ನಮ್ಮ ಪೊಲಿಟಿಕಲ್ ಸಿಸ್ಟಮ್ ಇಲ್ಲ, ಅಸೆಸ್ಮೆಂಟೇ ಇಲ್ಲ. ಬರೀ ವೋಟಿಂಗ್ ಅನ್ಕೊಂತೀವಿ. ವೋಟಿಂಗ್ ಇಂದ ರಾಜ್ಯ ಮಾಡೋದಿಲ್ಲ ನಾವು. ಬಹಳ ತಪ್ಪು ಅಭಿಪ್ರಾಯ ಇಟ್ಕೊಂಡ್ಬಿಟ್ಟಿದೀವಿ ನಮ್ಮ ದೇಶದಲ್ಲಿ. ನೀವ್ ಯಾರನ್ನ ಗೆಲ್ಲಿಸ್ತೀರಾ ಅನ್ನೋದೆಲ್ಲ ಇಂಪಾರ್ಟೆಂಟ್, ಗೆದ್ದಿರೋನ್ ಯಾರನ್ನ ಸಪೋರ್ಟ್ ಮಾಡ್ತೇನೆ ಅನ್ನೋದು ಇಂಪಾರ್ಟೆಂಟ್. ಸೊ ಎನಿ ಟೈಮ್ ವಿತ್ ಲಕ್ ಆರ್ ಹುಕ್ ಆರ್ ಕುಕ್ ಯು ಕ್ಯಾನ್ ಬಿಕಮ್ PM. ದೇ ಕ್ಯಾನ್ ಗೆಟ್ ಕೋಲೇಷನ್ಸ್ ಅಲ್ವಾ? ಅವಾಗ ನೀವು ಹಾಕಿರೋ ಓಟ್ ಎಲ್ಲೋಯ್ತು? ಅದೆಲ್ಲ ಇಂಪಾರ್ಟೆಂಟ್. ಒಬ್ಬ ಪ್ರಧಾನಮಂತ್ರಿಗಳಿಂದ ಆಫೀಸಿಂದ ಹಿಡಿದು ನನ್ನ ವೈಯಕ್ತಿಕ ಜೀವನ ಯಾವ ರೀತಿ ಪರಿವರ್ತನೆ ಆಗಿದೆ, ನಮ್ಮ ದೇಶ ಯಾವ ರೀತಿ ಪರಿವರ್ತನೆ ಆಗಿದೆ, ನನ್ನ ಕರ್ತವ್ಯಗಳೇನು, ಅವರ ಕರ್ತವ್ಯಗಳೇನು, ಈ ಕನೆಕ್ಟ್ ಆಗ್ಬೇಕಂದ್ರೆ ಮುಂಚೆ ಬಹಳ ಕಷ್ಟ ಆಗಿತ್ತು. ಇವಾಗ ಡಿಜಿಟಲ್ ವರ್ಲ್ಡ್ ಇದೆ, ಕರೆಕ್ಟಾ? ಒಂದು PM ಆಪ್ ಆಗಿರ್ಬೋದು ಅಥವಾ ಯಾವ್ದೋ ಒಂದು ಆಪ್ ಆಗಿರ್ಬೋದು, ಅಲ್ಲಿ ನೋಡಿ ವಾಪಸ್ ಬರ್ತಾರಲ್ಲ, ಅದು ಒಂದು ಪ್ರಧಾನಮಂತ್ರಿಗಳ ಗುಣಗಳು. ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಆಕ್ಚುಲಿ. ಅಂಡ್ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಯಾರ್ಯಾರು
ರೈತರು ಇರ್ಬೋದು, ಯಾರ್ಯಾರು ಇದನ್ನ ನೋಡ್ತಾ ಇದ್ದೀರಾ, ವ್ಯೂ ಮಾಡ್ತಾ ಇದ್ದೀರಾ ಯೂಟ್ಯೂಬ್ ಅಲ್ಲಿ, ಸರ್ ಒಂದು ಪಾಯಿಂಟ್ ತಿಳಿಸಿದ್ರು. ಆ ಮೇಲ್ಗಡೆ PM ಈ ತರ ಮಾಡಿ ಅಂತ ಹೇಳೋದ್ ದೊಡ್ಡ ವಿಷಯ ಅಲ್ಲ. ಅವ್ರ ಕೆಳಗಡೆ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಯಾರ್ಯಾರು ಇರ್ತಾರೆ, ಅದ್ರ ಕೆಳಗಡೆ ಯಾರ್ಯಾರು ಸಿಸ್ಟಮ್ ಅಲ್ಲಿ ಇರ್ತಾರೆ, ಅವರು ಮುಟ್ಟಿಸ್ಬೇಕು ಕಾಮನ್ ಪೀಪಲ್ಗೆ ಅಂತ ಹೇಳಿ. ಸೊ ನನಗೊಂದು ಜ್ಞಾಪನ ಬಂತು ಆ ಎಕ್ಸಾಂಪಲ್. ಹಿಮಾಲಯದಿಂದ ನೀರ್ ಬರ್ಬೇಕು ಅಂತ ಹೇಳಿದ್ರೆ ಮಂಜಿಂದ ಈ ಎಲ್ಲಾ ಏನೇನ್ ಕಾವೇರಿ, ಗಂಗಾ, ಬ್ರಹ್ಮಪುತ್ರ ನದಿಗಳಿದೆ, ಏನಕ್ ನಾವು ಪೂಜಿಸ್ತೀವಿ ಅಂತ ನನಗ ಅನ್ನಿಸ್ತು ಈಗ ಅಂತ ಹೇಳಿದ್ರೆ, ಅಲ್ಲಿಂದ ನಮ್ ಮನೆ ಅಥವಾ ನಮ್ಮ ರಾಷ್ಟ್ರದವರೆಗೂ ನೀರು ಕುಡಿಯೋ ನೀರ್ನ ತಗೊಂಬ ಬಂದ್ ಕೊಡುತ್ತೆ ಅದು, ಅಲ್ವಾ? ಸೊ ಅದಕ್ಕೆ ಅದನ್ನ ತಾಯಿ ಅಂತ ಕರಿತೀವಿ ನಾವು. ಸೊ ಅದೇ ರೀತಿಯಲ್ಲಿ ಜಸ್ಟ್ PM ಹೇಳಿದ್ರೆ ಅಥವಾ ಅಸೈನ್ ಮಾಡ್ಬಿಟ್ರೆ ಇಷ್ಟ ಕೋಟಿ ಅಂತ ಹೇಳಿದ್ರೆ ಆಗಲ್ಲ. ಯಾರ್ಯಾರು ಅವ್ರ ಕೆಳಗಡೆ ಕೆಲಸ ಮಾಡ್ತಾ ಇರ್ತಾರೆ ನಮ್ಮ ರಾಷ್ಟ್ರದವರೆಗೂ, MP ವರ್ಗೂ, ಅವರು ಆ ಕಾರ್ಯನ ರೂಪಕ್ಕೆ ತಗೊಂಡು ಬರ್ಬೇಕು ಅಂತ ಹೇಳಿ ಅರ್ಥ ಆಯ್ತು ಸರ್ ನನಗೆ. ಸೊ ನಾನ್ ನೆಕ್ಸ್ಟ್ ಕ್ವಶನ್ ನಿಮ್ಮನ್ನ ಕೇಳ್ಬೇಕು ಅಂತ ನನಗೆ ಅನ್ನಿಸ್ತಾ ಇದೆ ಏನಂದ್ರೆ, ನೀವು ಹಲವಾರು ಕಂಪ್ನಿಗಳು ನಿಮ್ದೇ ಇದೆ ಅಂಡ್ ಹಲವಾರು NGO ಅಲ್ಲಿ ಕೂಡ ನೀವು ನಿಮ್ಮ ಕಾರ್ಯಗಳನ್ನ ನೀವು ಮಾಡ್ತಾ ಇದ್ದೀರಾ. ಹಾಗೆ IT ಇಂಡಸ್ಟ್ರಿಯಲ್ಲಿ 30 ವರ್ಷದಿಂದ ಫಾರಿನ್ ಕಂಪ್ನೀಸ್ ಇರ್ಬೋದು, ಇಂಡಿಯನ್ ಕಂಪ್ನೀಸ್ ಇರ್ಬೋದು, ಅವ್ರ ಜೊತೆ ಕೆಲಸ ಕೂಡ ನೀವು ಮಾಡ್ತಾ ಇದ್ದೀರಾ. ಸೊ ನನ್ಗೆ ಒಂದು ಕುತೂಹಲವಾದ ಪ್ರಶ್ನೆ ಏನಂದ್ರೆ, ನಿಮ್ಮ ಜೀವನದಲ್ಲಿ ಆಗ್ಲೇ ನಾನು ಕೇಳಿದೆ ಯಾರ್ ಲೀಡರ್ ಕೆಳಗಡೆ ನೀವು ಕೆಲಸ ಮಾಡಿದ್ರಿ, ಏನ್ ಕಲ್ತ್ರಿ ಅಂತ. ಸೊ ಅದೇ ಕ್ವಶನ್ ನ ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳ್ಬೇಕು ಅಂತ ಹೇಳಿದ್ರೆ, ನೀವು ಲೀಡರ್ ಆಗಿ ನಿಮ್ಮ ಜೊತೆ ಯಾರ್ಯಾರು ಟೀಮ್ ಮೆಂಬರ್ಸ್ ಆಗಿ ಕೆಲಸ ಮಾಡಿದಾರೋ, ಯಾವ್ದನ ಒಂದು ಸನ್ನಿವೇಶ ನೀವು ಮೆಲಕ್ ಹಾಕೋಬೇಕು ಅಂತ ಹೇಳಿದ್ರೆ, ನೀವು ಆ ಸನ್ನಿವೇಶ ಹೇಗಿತ್ತು, ಚಾಲೆಂಜ್ ಹೇಗಿತ್ತು, ಹೇಗೆ ಅದನ್ನ ಕಾರ್ಯರೂಪಕ್ಕೆ ತಂದ್ರಿ ಅಂತ ನಮ್ಮ ಹತ್ರ ಶೇರ್ ಮಾಡ್ಕೋಬೋದಾ? ನಾನು ಲೀಡರ್ ಆದ್ಮೇಲೆ ನಾನು ಪ್ರತಿಯೊಬ್ಬರು ನನ್ನ ಸರ್ಕಲ್ ಇರುವಂತ ಲೀಡರ್ಸ್ ಮಾಡಿದೀನಿ. ಸೊ ನಾನು ಈಗಾಗಲೇ ಹೇಳಿದಂಗೆ ಏನು ತಗೋಬೇಕು ಲೀಡರ್ಶಿಪ್ ಕ್ವಾಲಿಟೀಸ್ ಅಲ್ಲಿ ತಗೊಂಡಿದ್ದೀನಿ, ಮತ್ತೆ ಏನೇನ್ ಕೊಡ್ಬೇಕು ಲೀಡರ್ಶಿಪ್ ಕ್ವಾಲಿಟೀಸ್ ಅಲ್ಲಿ ಎಲ್ಲ ಕೊಟ್ಟಿದ್ದೀನಿ. ಅಂದ್ರೆ ನಾನು ಸಂಸ್ಥೆ ಇದ್ದಾಗ, ಸಂಸ್ಥೆಯಲ್ಲಿ ಎಂಪ್ಲಾಯೀಸ್ ವರ್ಕ್ ಮಾಡ್ಬೇಕಾದ್ರೆ ಪ್ರತಿ ದಿವಸ ಪಂಚ್ ಅಂತ ಒಂದು ಸೆಷನ್ ಇಟ್ಕೊಂತ ಇದ್ವಿ. 5 o'clock 5 minutes 5 points ಆತರ ಪಂಚ್ ಅಂತ ಒಂದು 5 o'clock ಒಂದು ಸೆಷನ್ ಇಟ್ಕೊಂತ ಇದ್ವಿ. ಏನು ಅಂತ ಹೇಳಿದ್ರೆ, ದಿವಸದ ಒಂದು ಕಾರ್ಯಕ್ರಮದಲ್ಲಿ ನಾವು ಏನೇನ್ ಕಲ್ತ್ವಿ, 5 ಗಂಟೆಗೆ 5 ನಿಮಿಷ ಅಟ್ಲೀಸ್ಟ್ ಒಂದು ಮಾತಾಡ್ಬೇಕಾಗತ್ತೆ. 5 ಆಂಗಲ್ಸ್, ಡಿಫ್ರೆಂಟ್ ಆಂಗಲ್ಸ್ ಇಂದ ಮಾತಾಡ್ಬೇಕಾಗತ್ತೆ. ಇದನ್ನ ನಾನು ಬೆಳೆಸ್ಕೊಂಡ್ ಬಂದಾಗ ನಂಗೆ ಆಶ್ಚರ್ಯ ಆಗಿರುವಂತದ್ದು ಏನು ಅಂತ ಹೇಳಿದ್ರೆ, ನಾನು ಏನೇನು ಸೃಷ್ಟಿ ಮಾಡಿದೀನಿ ಈ ಲೀಡರ್ಶಿಪ್ ಕ್ವಾಲಿಟೀಸು, ಒಂದು 20 years ಆದ್ಮೇಲೆ ನಾನು ಚೆನ್ನೈಗೆ ಹೋದಾಗ ನಮ್ಮ ಆಫೀಸಲ್ಲಿ ಕೆಲಸ ಮಾಡ್ತಾ ಇರೋಂಥವ್ರು ಒಬ್ರು ಕರೆದ್ರು ನಂಗೆ. ಫೇಸ್ಬುಕ್ ಅಲ್ಲಿ ನೋಡ್ಬಿಟ್ಟು, ನೀವು ಇಲ್ಲಿದ್ದೀರಾ ಬನ್ನಿ ಮಾತಾಡೋಣ, ಮಾತಾಡ್ಬಿಟ್ಟು ಅವ್ರ ಆಫೀಸ್ಗೆ ಕರ್ಕೊಂಡು ನಾನು ಈ ವ್ಯಕ್ತಿಗೆ 1,500 ರೂಪಾಯಿ ಸ್ಟೈಫಂಡ್ ಕೊಡ್ತಾ ಇದ್ದೆ. ಈಗ ಆಲ್ಮೋಸ್ಟ್ ಒಂದು 30 years ಬ್ಯಾಕ್ ಅನ್ಕೊಳ್ಳಿ. ಆ ವ್ಯಕ್ತಿ ಕೆಳಗಡೆ ಇವತ್ತು ಆಲ್ಮೋಸ್ಟ್ ಒಂದು 70 ಜನ ಕೆಲಸ ಮಾಡ್ತಾರೆ. 70 ಜನ ಕೆಲಸ ಮಾಡ್ಬಿಟ್ಟು ಒಂದು ಅಡ್ವರ್ಟೈಸ್ಮೆಂಟ್ ಇಂಡಸ್ಟ್ರಿಯಲ್ಲಿ ಒಂದು ಹೆಸರು ಮಾಡಿದ್ದಾರೆ. ನನ್ನ ಕರೆದ್ರು, ಹೋಗ್ಬಿಟ್ಟು ನೋಡಿದ್ರೆ ನಾನು ಏನೇನು ಜೀವನದಲ್ಲಿ ಪರಿವರ್ತನೆ ತಗೊಂಡ್ಬಂದು, ನಾನು ಏನ್ ಎಕ್ಸ್ಪೆರಿಮೆಂಟ್ಸ್ ಮಾಡಿ ನಾನು ಅದನ್ನ ಅಪ್ಲೈ ಮಾಡಿದೀನಿ, ಸೇಮ್ ಕಾನ್ಸೆಪ್ಟ್ ಎಲ್ಲ ಅವರು ಹೋಗಿದ್ದಾರೆ. ಅದೇ ಕಾನ್ಸೆಪ್ಟ್ ಅಲ್ಲಿ ನಾನು ಯಾವತ್ತು ಸೇಲ್ಸ್ಮೆನ್ ಅಂತ ಕರಿತಾ ಇರಲಿಲ್ಲ, ಪೈಲಟ್ಸ್ ಅಂತ ಕರಿತಾ ಇಲ್ಲ, ಡಿಫೆನ್ಸ್ ಫೋರ್ಸ್ ಅಂತ ಕರಿತಾ ಇಲ್ಲ. ಅವರು ನನ್ನ ಟೇಬಲ್ ಮುಂದೆ ಕೂತ್ಕೊಂಡಿದ್ದೀನಿ, ಪ್ಲೀಸ್ ಕಾಲ್ ದಿ ಡಿಫೆನ್ಸ್ ಫೋರ್ಸ್ ಅಂತ ಹೇಳಿ. ಎಲ್ಲೋ ಕೇಳಿದಿನಲ್ಲಪ್ಪ ಅಂತ ನಾನೇ ಹೇಳಿರೋಂಥದ್ದು. ಅವ್ರ ಸೇಲ್ಸ್ ಮ್ಯಾನೇಜರ್ಸ್ ಎಲ್ಲ ಬಂದ್ಬಿಟ್ಟು, ನೋಡಿ ಸರ್ ನಿಮ್ ಡಿಫೆನ್ಸ್ ಫೋರ್ಸ್ ಇವ್ರೆ, ನಮ್ಮ ಆಫೀಸ್ ಪಿಲ್ಲರ್ಸ್ ಇದು ಅಂತ. ಓಕೆ ನೈಸ್ ಮೀಟಿಂಗ್ ಅಂತ ಹೇಳ್ಬಿಟ್ಟು, ಏನು ಡಿಫೆನ್ಸ್ ಫೋರ್ಸ್ ಅಂದ್ರೆ ನೀವೇ ಹೇಳ್ಕೊಟ್ಟಿರೋದು ನಂಗೆ, ದೇ ಆರ್ ಆಲ್ ದಿ ಸೋಲ್ಜರ್ಸ್, ಪೈಲಟ್ಸ್ ಅಂತ ನೀವು ಹೇಳ್ಕೊಟ್ರಿ, ನಾವು ಸೇಲ್ಸ್ ಮೆನ್ ಅಂತ ಕರೆಯೋದೇ ಇಲ್ಲ, ಬಿಕಾಸ್ ದೇ ಆರ್ ದಿ ಪೀಪಲ್ ಹೂ ಮೂವ್ ದಿ ಕಂಪನಿ ಅಂತ ಹೇಳ್ಬಿಟ್ಟು. ಸೊ ಇದು ಓವರಾಲ್ ಆಗಿ ನಾನೊಂದು ಸಂದೇಶ ಏನ್ ಕೊಡ್ಬೇಕು ಅಂತ ಹೇಳಿದ್ರೆ, ಯಾವಾಗ ನಮ್ಮ ಅಕ್ಕಪಕ್ಕದಲ್ಲಿರುವಂತವರು ಸಕಾರಾತ್ಮಕ ವಿಚಾರಗಳಿರತ್ತೋ, ಈ ಸತ್ಸಂಗ ಅಂದ್ರೆ ಒಂದು ಸಂಘಕ್ಕೆ ಹೋಗಿ ಅಲ್ಲಿ ವಿಚಾರಣೆ ಮಾಡ್ಬೇಕು ಅಂತ ಏನಿಲ್ಲ, ಅದು ರಾಂಗ್ ಮೀನಿಂಗ್ ಆಗುತ್ತೆ. ಸತ್ಸಂಗ ಅಂದ್ರೆ ಎಲ್ಲ ಹಾಕೋದು ಗ್ರೂಪ್ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ. ಸಿಂಪಲ್ ಮೀನಿಂಗ್ ಗ್ರೂಪ್ ಡಿಸ್ಕಷನ್.
ಕಾಫಿಗೆ ಹೋಗಿ ಒಂದು ಸಿಗರೇಟ್ ಸೇರ್ತಾ ಇದಾರೆ ಅನ್ಕೊಳ್ಳಿ, ಅದು ಸತ್ಸಂಗನೇ 100%. ನೀವು ಅಲ್ಲಿ ಹೋಗ್ಬಿಟ್ಟು ಯಾರೋ ಸಿಗರೇಟ್ ಸೇರ್ತಾ ಇದಾರೆ ಬಟ್ ದೇವ್ರ ವಿಚಾರ ಮಾಡ್ತಾ ಇದ್ರೆ ಅದು ಸತ್ಸಂಗನೇ. ಸತ್ಸಂಗ ಅಂದ್ರೆ ಭಜನೆ ಮಾಡಿ ಕುಂಕುಮ ಇಟ್ಕೊಂಡು ಒಂದು ಹಾಲಲ್ಲಿ ಕುತ್ಕೋಬೇಕು ಅಂತಾನೆ ಏನಿಲ್ಲ. ಸೊ ಯಾರ ಜೊತೆ ಸತ್ಸಂಗ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್, ಯಾವ ವಿಚಾರವಾಗಿ ಸತ್ಸಂಗ ಮಾಡ್ತೀವಿ ಅನ್ನೋದು ವಿಚಾರ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ 10 ಜನ ಒಂದು ಬ್ಲೇಮ್ ಮಾಡ್ತಾ ಇದ್ರೆ ಅಂದ್ರೆ ನೀವು ಅದಕ್ಕೆ ಹೋಗಿ ಸೇರ್ಕೊಂಡ್ರೆ ನೀವು ಬ್ಲೇಮರ್ ಆಗ್ತೀರಾ. ಯಾರಿಗೆ ಅಡ್ವಾಂಟೇಜ್? ಬ್ಲೇಮ್ ಮಾಡೋರ್ಗ, ಓಪನ್ ಅಪ್ ಆಗಿ ಮಾತಾಡೋರ್ಗ. ನೀವು ನೋಡಿದ್ರಿ, ಉದಾಹರಣೆಗೆ ಕೊಟ್ಟಿದ್ದೀನಿ ಆಲ್ರೆಡಿ. ಸೊ ಹೀಗಾಗಿ ನನ್ನ ಲೀಡರ್ಶಿಪ್ ನಾನು ಕಲ್ತಿರ್ಬೇಕಾದ್ರೆ ಪರ್ಸೆಪ್ಷನ್ಸ್ ಮೇಲೆ ಹೋಗುತ್ತೆ ಬೇಗ. ಹೆಂಗೆ ಬೇಗ ಕನ್ಸೀವ್ ಆಗ್ತೀವಿ, ಯಾವುದು ಇದು ನಂಗೆ ಇಲ್ಲಿ ತಗೊಂತಾ ಇದೀನಿ ಈ ವಿಚಾರ ಅಂದಿದ ತಕ್ಷಣ ನೀವು ಮತ್ತೆ ಇಲ್ಲಿಂದ ಮಾತಾಡಿದಾಗ ಈ ವಿಚಾರ ಬೇರೆಯವ್ರು ತಗೊಂತಾರೆ, ಇಲ್ಲಿಂದ ಮಾತಾಡಿದಾಗ ತಗೊಳೋದಲ್ಲ. ವಂಡರ್ಫುಲ್ ಆಗಿ ತಿಳಿಸ್ಕೊಟ್ರಿ ಒಂದು ನಿಮ್ಮ ಲೈಫ್ ಎಕ್ಸ್ಪೀರಿಯನ್ಸ್ ನಮಗೆ. ಸೊ ಈಗ ಲಾಸ್ಟ್ ಒಂದ್ 2 ಕ್ವಶನ್ಸ್ ಅಂದ್ರೆ ಸರ್, ಇವಾಗ 30-40% ಪೀಪಲ್ ವೋಟ್ ಮಾಡ್ತಾ ಇಲ್ಲ. ಈಗ್ಲೂ ಕೂಡ ನಾವು ನೋಡಿದೀವಿ ಫಸ್ಟ್ ಫೇಸ್ ಕರ್ನಾಟಕದಲ್ಲಿ ಇವಾಗ ಆಗಿದೆ ಆಲ್ರೆಡಿ. ಸೊ ಆಲ್ರೆಡಿ ಬೆಂಗಳೂರಲ್ಲಿ ನಾವು ಪರ್ಸೆಂಟೇಜ್ ನೋಡಿದ್ರು ಕೂಡ ತುಂಬಾ ಕಡಿಮೆ ಪರ್ಸೆಂಟೇಜ್ ಜನ ವೋಟ್ ಮಾಡಿದ್ದಾರೆ. ಸೊ ಈ ಜನಗಳು ಯಾರ್ಯಾರು ವೀಕ್ಷಿಸಿರ್ತಾರೆ, ಈಗ ಫೇಸ್ 2 ಕರ್ನಾಟಕದಲ್ಲಿ ಯಾರ್ಯಾರು ಇದನ್ನ ವೀಕ್ಷಿಸ್ತಾ ಇರ್ತಾರೆ, ಫೇಸ್ 1 ಅವರು ಯಾರ್ಯಾರು ವೀಕ್ಷಿಸ್ತಾ ಇದ್ದಾರೆ, ಅವ್ರಿಗೆ ನೀವು ಏನ್ ಮೆಸೇಜ್ ಕೊಡಕ್ ಇಷ್ಟಪಡ್ತೀರಾ? ಯಾಕೆಂದ್ರೆ ತುಂಬಾ ಯಾರ್ಯಾರು ಕಲ್ತಿದ್ದಾರೆ, ಓದಿದ್ದಾರೆ, ಇವರೇ ವೋಟ್ ಮಾಡ್ತಾ ಇಲ್ಲ ಅಂತ ಹೇಳಿ ರಿಪೋರ್ಟ್ ಹೇಳ್ತಾ ಇದೆ. ಸೊ ದಯವಿಟ್ಟು ನೀವು ಇವ್ರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ? ಆಮೇಲೆ ಏನಕ್ಕೆ ಇವರೆಲ್ಲ ವೋಟ್ ಮಾಡ್ತಾ ಇಲ್ಲ ನಿಮ್ಮ ಪ್ರಕಾರ? ಓಕೆ, ನಾನೊಂದು ವಿಚಾರ ಹೇಳಿದೆ ಆಲ್ರೆಡಿ. ವೋಟಿಂಗ್ ಮಾಡ್ಬೇಕು ಅಂದ್ರೆ ಶಿಕ್ಷೆ ಕೊಡ್ಬೇಕು, ಅಭಿಯಾನ ಮಾಡಬಾರ್ದು ಅಂತ ಹೇಳಿ. ಸೊ ಇವಾಗ ಏನಕ್ಕೆ ವೋಟ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ, ಒಂದು ವಿಚಾರ ಏನು ಅಂತ ಹೇಳಿದ್ರೆ, ಚಲ್ತಾ ಹೈ ಅಂದ್ರೆ ಲೇಜಿ ಆಟಿಟ್ಯೂಡ್ ಬಂದ್ಬಿಟ್ಟಿದೆ. ಒಂದು ತರಕಾರಿ ತಗೊಂಬರೋದಕ್ಕೆ ನಮ್ ಕೈಲಾಗಲ್ಲ, ಏನೋ ಒಂದು ಹೊತ್ತೀವಿ. ನಾನು ಅದೇ ವಿಚಾರ ಹೇಳ್ತಾ ಇರೋದು. ನಮ್ಮಲ್ಲಿ ನಾವೇ ತರಕಾರಿ ಬೆಳೆಸ್ತೀವಿ, ನಾವೇ ಕನ್ಸ್ಯೂಮ್ ಮಾಡ್ತೀವಿ, ಮಧ್ಯದಲ್ಲಿ ಬೇರೆ ದೇಶದವ್ರು ಇರ್ತಾರೆ, ಅದಕ್ಕೆ ಗಮನ ಇಟ್ಕೊಳ್ಳಿ. ದುಡ್ಡೆಲ್ಲಿ ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ನಲ್ಲ, ಎಲ್ಲಿ ಡ್ರೈನ್ ಆಗ್ತಾ ಇದೆ ಅಂತ. ನಮ್ಮ ಪಕ್ಕದಲ್ಲಿ ಬೆಳೆಯುವಂತ ರೈತರಿಂದ ನಾವು ತಗೋಬೇಕು ಅಂತ ಹೇಳಿದ್ರೆ ಬೇರೆ ದೇಶದವರು ಒಂದು ಆ್ಯಪ್ ಇರಬೇಕು. ಸೊ ಏನಕ್ಕೆ ಆ್ಯಪ್ ನಾವು ಡಿಪೆಂಡ್ ಆಗ್ತೀವಿ? ನಾವು ಲೇಜಿ. ಅಂದ್ರೆ ನಾನು ಈ ಸತಿ ಆಲ್ಮೋಸ್ಟ್ ಒಂದು 100-150 ಜನ ಕೇಳಿದೆ, ವೋಟ್ ಹಾಕ್ತಾ ಇದೆಯಾ, ವೋಟ್ ಹಾಕಲ್ವ ಅಂತ. ಯಾರ್ಯಾರು ವೋಟ್ ಹಾಕಲ್ಲ ಅಂತ ಹೇಳಿದ್ರು ಡೈರೆಕ್ಟ್ ಆಗಿ ಫಸ್ಟ್ ಬೈತಾ ಇದ್ದೆ, ಮತ್ತೆ ಕೇಳ್ತಾ ಇದ್ದೆ. ಅವ್ರು ಕೇಳೋಂತ ಪ್ರಶ್ನೆ ಇದೆ, ಆನ್ಲೈನ್ ಯಾಕೆ ಮಾಡಬಾರ್ದು ವೋಟು? ನಾ ಕುತ್ಕೊಂಡು ಸುಮ್ಮನೆ ಹಿಂಗೆ SMS ಕಳ್ಸ್ಬಿಟ್ರೆ ವೋಟ್ ಆಗೋಗ್ಬಿಡ್ಬೋದಲ್ವಾ? ಯಾಕೆ? ಬಹಳ ತಪ್ಪು. ಒಂದು ವೋಟಿಂಗ್ ಎಕ್ಸ್ಪೀರಿಯನ್ಸ್ ಆಗ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಹೋಗಿ ಒತ್ಕೊಂಡು ಹಿಂಕ್ ಹಾಕಿದ್ರೆ ಕರೆಕ್ಟ್ ವೋಟಿಂಗ್ ಅನ್ಸುತ್ತೆ. ಮೊನ್ನೆ ತಾನೇ ಸುಪ್ರೀಂ ಕೋರ್ಟ್ ಕೂಡ ಇದು ಆರ್ಡರ್ ಆಗಿದೆ, ಆರ್ಡರ್ ಆಯ್ತು, ಇದು ಕರೆಕ್ಟ್ ಅಂತ ಹೇಳೋ ಪ್ರೊಸೀಜರ್. ಏನಕ್ಕೆ ಅಂತ ಹೇಳಿದ್ರೆ ಡಿಜಿಟಲೈಸೇಷನ್ ಅಲ್ಲಿ ನಮಗೆ ಸೆಕ್ಯೂರಿಟಿ ಇಲ್ಲ, ಮನೆಗೆ ಬಂದು ವೋಟ್ ಮಾಡೋಂಥದ್ದು ಇಲ್ಲ. ಮತ್ತೆ ಇಲ್ಲಿ ಸತ್ಸಂಗ ಅಂತ ಹೇಳಿದೆ. ಏನಕ್ಕೆ ವೋಟ್ ಹಾಕಲ್ಲ ಅಂತ ಹೇಳಿದ್ರೆ, ಈ ಸತಿ ಆಗ್ಲಿ ಲಾಸ್ಟ್ ಸತಿ ಆಗ್ಲಿ ನಾನು ವೋಟ್ ಹಾಕ್ಬೇಕಾದ್ರೆ ನಾನು ಕೌಂಟ್ ಮಾಡಿದೆ ಆಕ್ಚುಲಾಗಿ ಎಷ್ಟು ಜನ ಯುವಕರಿದ್ದಾರೆ, ಎಷ್ಟು ಜನ ತಾಯಂದ್ರಿದ್ದಾರೆ, ಮತ್ತೆ ಎಷ್ಟು ಜನ ಸೀನಿಯರ್ ಸಿಟಿಸನ್ಸ್ ಇದ್ದಾರೆ ಎಲ್ಲ. ನಾನು ಅಪ್ರಾಕ್ಸಿಮೇಟ್ ಆಗಿ ಕೌಂಟ್ ಮಾಡಿದೆ. ನಾನು ನೋಡಿದಾಗ ಒಬ್ರು ನನಗೆ ಫಸ್ಟ್ ಟೈಮ್ ವೋಟರ್ ಸಿಕ್ಲಿಲ್ಲ. ಆಲ್ಮೋಸ್ಟ್ ಒಂದು 500 ಜನ 600 ಜನ ಕ್ಯೂಯಲ್ಲಿದ್ವಿ. ಹುಡ್ಕೊಂಡದೆ ಸಿಕ್ಲಿಲ್ಲ, ಎಲ್ಲ ನೋನ್ ಫೇಸಸ್ ಇತ್ತು ನಮ್ಮ ಏರಿಯಾಲಿ. ಮತ್ತೆ ಸೀನಿಯರ್ ಸಿಟಿಸನ್ ಎಷ್ಟು ಕಾಳಜಿ ಇದೆ ಅಂದ್ರೆ, ವೀಲ್ ಚೇರ್ ಬಂದಿದ್ದಾರೆ, ಕೋಲಿಟ್ಕೊಂಡು ಬಂದಿದ್ದಾರೆ, ನಡೆಯಕ್ಕಾಗಿಲ್ಲ ಅಂತವ್ರು ಬಂದಿದ್ದಾರೆ, ಕುಂಡ್ಕೊಂಡು ಬಂದಿದ್ದಾರೆ, ಫಿಸಿಕಲಿ ಚಾಲೆಂಜ್ಡ್ ಆರ್ ಚಾಲೆಂಜ್ಡ್ ಪೀಪಲ್, ವಿಷನ್ ಇಲ್ದಿರೋರು ಬಂದಿದ್ದಾರೆ. ಇವರೆಲ್ಲ ನೋಡ್ಕೊಂಡು ವೋಟ್ ಯಾರು ಹಾಕಿಲ್ಲ ಅವ್ರನ್ನ ನಾಚಿಕೆ ಪಡ್ಕೋಬೇಕಾಗತ್ತೆ. ಮೊದಲನೇ ವಿಚಾರ ಏನಕ್ಕೆ ವೋಟ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಈ ಲೇಜಿನೆಸ್. ಎಲೆಕ್ಷನ್ ಕಮಿಷನ್ ಬಂದು ಮನೆಯಿಂದ ವೋಟ್ ತಗೊಂಡೋಗ್ಬೇಕು, ಆತರ ಎಕ್ಸ್ಪೆಕ್ಟ್ ಮಾಡ್ತಾರೆ, ತಪ್ಪು. ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ಸತ್ಸಂಗ. ಇವ್ರಿಗೆ ವೋಟ್ ಹಾಕಿದ್ರೆ ಏನ್ ಪ್ರಯೋಜನ, ಬಾ ಅಮ್ಮ ಇಲ್ಲೋಗೋಣ ಅಲ್ಲೋಗೋಣ. ಅದು ನಾನು ಹೇಳ್ತಾ ಇರೋ ವಿಚಾರ. ನಿಮಗೆ ನಿಜವಾಗ್ಲೂ ಕಾಳಜಿನೇ ಇಲ್ಲ. ಯಾಕೆ ಅಂದ್ರೆ ನಿಮಗೆ ಯಾವುದೇ ನಾಯಕ ಇಷ್ಟ ಇಲ್ಲ ಅಂದ್ರೆ ಅಲ್ಲಿ ಆಪ್ಷನ್ ಇದೆ, ಲಾಸ್ಟ್ ಆಪ್ಷನ್ ನೋಟಾ ಅಂತ, ನನ್ ಆಫ್ ದಿ ಅಬೌವ್, ಅದಕ್ಕಾದ್ರೂ ಹಾಕ್ಬೋದು. ಸೊ ಈ 40% ಏನಕ್ಕೆ ವೋಟ್ ಆಗ್ತಾ ಇಲ್ಲ, ಎಜುಕೇಟೆಡ್ ಏನಕ್ಕೆ ವೋಟ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ದೇ ಆರ್ ಮೋಸ್ಟ್ ಇರ್ರೆಸ್ಪಾನ್ಸಿಬಿಲಿಟಿ ಅಂಡ್ ಮೋಸ್ಟ್ ಲೇಸಿನೆಸ್, ಅಂಡ್ ದೀಸ್ ಪೀಪಲ್
ಆರ್ ದಿ ಪೀಪಲ್ ಹೂ ಆಲ್ವೇಸ್ ಬ್ಲೇಮಿಂಗ್ ಕ್ಯಾಟಗರಿ ಅಂತಾನೆ ಹೇಳ್ಬೇಕಾದ್ರೆ, ಬ್ಲೇಮಿಂಗ್ ಕ್ಯಾಟಗರಿ. ಸೊ ಅದು ಬಿಟ್ರೆ ಬೇರೆ ಕಾರಣಗಳಿಲ್ಲ. ಓ ಇವನ್ ಸರಿಗಿಲ್ಲ ಅವ್ನ್ ಸರಿಗಿಲ್ಲ ಅಂತ ಹೇಳೋದಕ್ಕೆ ಅವ್ರ ದೇ ಶುಡ್ ನೆವರ್ ಪಾಯಿಂಟ್ ಔಟ್. ಯಾಕೆ ಅಂತ ಹೇಳಿದ್ರೆ ಯಾರು ಸರಿಗಿಲ್ಲ ಅಂದ್ರೆ ನೋಟ ಅಂತ ಒಂದಿದೆ, ಹಾಕಿ. ಸೊ ಈ ಸಮಸ್ಯೆ ಇವಾಗ 40% ಆಗಿರುತ್ತೆ, ನೆಕ್ಸ್ಟ್ 50 ಆಗುತ್ತೆ, ನೆಕ್ಸ್ಟ್ 60 ಆಗುತ್ತೆ, ನೆಕ್ಸ್ಟ್ 70 ಆಗುತ್ತೆ. ಬರ್ಕೊಡಿ ಬೇಕಾದ್ರೆ, ನಾನೇ ಬರ್ಕೊಡ್ತೀನಿ. ಯಾವಾಗ ನಾವು ಅಭಿಯಾನದಿಂದ ಅಭ್ಯಾಸಕ್ಕೆ ನಾವು ಪರಿವರ್ತನೆ ತರ್ತೀವಿ, ಅಭ್ಯಾಸ ಆಗ್ಬೇಕಂದ್ರೆ ಶಿಕ್ಷೆ ಬೇಕು ಮಧ್ಯದಲ್ಲಿ. ಸೊ ಆ ಶಿಕ್ಷೆ ಬಂದಾಗ, ರೀಸನಬಲ್ ಶಿಕ್ಷೆ ಬಂದಾಗ ನಮಗೆ ಗೊತ್ತಾಗತ್ತೆ ಅದ್ರ ವ್ಯಾಲ್ಯೂ, ಇಲ್ಲಾಂದ್ರೆ ಗೊತ್ತಾಗೋದಿಲ್ಲ. ಸೊ ವೋಟ್ ಯಾಕೆ ಆಗ್ತಾ ಇಲ್ಲ? ಲೇಸಿನೆಸ್. ದೇ ಆರ್ ದಿ ಬ್ಲೇಮರ್ಸ್. ದೇಶಭಕ್ತಿಯದೆಲ್ಲ ಆಮೇಲೆ ಹೋಗೋಣ. ದೇ ಆರ್ ಫಸ್ಟ್ ಪೀಪಲ್, ಲೇಸಿ ಪೀಪಲ್. ಇಫ್ ದೇ ಕಾಂಟ್ ವೋಟ್ ಟುಡೇ, ಟುಮಾರೋ ದೇ ವಿಲ್ ನಾಟ್ ಡೂ ಎನಿಥಿಂಗ್ ಫಾರ್ ದಿ ಕಂಟ್ರಿ. ಬರ್ಕೊಂಬಿಡಿ. ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಏನಕ್ಕೆ ಈ 40-50% ಜನ ವೋಟ್ ಮಾಡ್ತಾ ಇಲ್ಲ ಅಂತ ಹೇಳಿ. ಆಮೇಲೆ ಇನ್ನೊಂದು ಪಾಯಿಂಟ್ ಹೇಳಿದ್ರಿ ನೀವು, ಇವ್ರು ತುಂಬಾ ಎಜುಕೇಟೆಡ್ ಆಗಿದ್ರು ವೋಟ್ ಮಾಡ್ತಾ ಇಲ್ಲ ಅಂತ ಹೇಳಿ. ಸರ್ ನನಗೊಂದು ಕಾಮಿಡಿ ಅನ್ಸುತ್ತೆ, ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸ್ ಇವರೇ, ಯಾರು ಓದಿದ್ದಾರೆ, ಯಾರು ಈ ಕಾರ್ಪೊರೇಟ್ ಕಂಪ್ನಿಯಲ್ಲಿ, ಸ್ಟಾರ್ಟ್ಅಪ್ ಕಂಪ್ನಿಯಲ್ಲಿ ಬಿಸ್ನೆಸ್ ಮಾಡೋರು, ಇವರೆಲ್ಲ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ ಇವರೇ. ಕೊನೆಗೆ ಆ ದುಡ್ಡನ್ನ ಕೊಟ್ಬಿಟ್ಟು ಕೊನೆಗೆ ಓಟೇ ಮಾಡ್ತಿಲ್ಲ. ಇವಾಗ ನಾವ್ ಎಷ್ಟೊಂದ್ ಕಡೆ ಕೇಳ್ತಾ ಇರ್ತೀವಿ, ಶೇರ್ಸ್ ಇರುತ್ತೆ, ಫಿನ್ಟೆಕ್ ಮಾರ್ಕೆಟ್ ಅಂತಾನೆ ಇವಾಗ ಪ್ರಸಿದ್ಧವಾಗ್ತಾ ಇದೆ ಈಗ. ಮ್ಯೂಚುವಲ್ ಫಂಡ್ಸು, ಶೇರ್ಸು, ಬಾಂಡ್ಸು ಅಂತ ಹೇಳಿ. ಇವ್ರ ಹಾರ್ಡ್ ಅರ್ನ್ಡ್ ಮನಿ, ಏನ್ ಕಷ್ಟಪಟ್ಟು 12 ಅವರು 18 ಅವರು ಕೆಲಸ ಮಾಡಿರ್ತಾರೆ ಕಂಪ್ನಿಗಳಲ್ಲಿ, ಆ ದುಡ್ಡನ್ನ ಇವ್ರು ಕೊಡ್ತಾರೆ ಕನ್ಸಲ್ಟೆಂಟ್ಗೆ, ನೀನ್ ನೋಡ್ಕೊಪ್ಪ ಫಿನಾನ್ಸ್ ಮ್ಯಾನೇಜರ್ಸ್ ಅಂತ ಹೇಳಿ. ಆದ್ರೆ ಈ IT ಇಂದ ಏನ್ ಕಟ್ತಾ ಇದಾರೆ, 30% ಟ್ಯಾಕ್ಸ್, 15% ಟ್ಯಾಕ್ಸ್ ಕಟ್ಬಿಟ್ಟು ಇವರೇ ಆಯ್ಕೆ ಮಾಡ್ತಾರಲ್ಲ ಲೀಡ್ರು, ಯಾರು ಮ್ಯಾನೇಜ್ ಮಾಡ್ಬೇಕು ಈ IT ಟ್ಯಾಕ್ಸ್ ಅಂತ ಹೇಳಿ. ಸೊ ಒಂದೊಂದ್ ಕಡೆ ಅನ್ಸುತ್ತೆ, ನಮ್ಮ ಓದಿರೋ ಯಾರ್ಯಾರಿದ್ದಾರೆ, ಈ ವೀಕ್ಷಕರು ಯಾರ್ಯಾರು ನೋಡ್ತಾ ಇದಾರೆ, ನಾವು ಎಷ್ಟೊಂದ್ ಕಡೆ ತಪ್ಪುಗಳನ್ನ ಮಾಡ್ತಾ ಇದೀವಿ, ಬಟ್ ಅದನ್ನ ಗಮನಿಸ್ತಿಲ್ಲ. ನಾವೇ ಇವಾಗ ಟ್ಯಾಕ್ಸ್ ಕಟ್ಬಿಟ್ಟು ಕರೆಕ್ಟ್ ಲೀಡರ್ನ ಆಯ್ಕೆ ಮಾಡಿಲ್ಲ ಅಂತ ಹೇಳಿದ್ರೆ, ಫ್ರೀ ಆಗಿ ಆ ದುಡ್ಡನ್ನ ಯಾರನ್ನ ಯೂಸ್ ಮಾಡ್ಕೋಬಹುದು, ಹೇಗ್ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು ಅಂತ ನನಗೆ ಅನ್ನಿಸ್ತು. ಸೊ ದಯವಿಟ್ಟು ಸರ್ ಹೇಳ್ದಂಗೆ ವೋಟ್ ಮಾಡಿ. ನೀವು ಇಷ್ಟ ಇಲ್ಲ ಅಂತ ಹೇಳಿದ್ರೆ ಅದಕ್ಕೂ ಆಪ್ಷನ್ ಇದೆ, ಲಾಸ್ಟ್ ಆಪ್ಷನ್ ನೋಟ ಅಂತ ಹೇಳಿ, ಅದನ್ನ ಚೂಸ್ ಮಾಡಿ. ನೀವು ನಿಮ್ಮ ಟ್ಯಾಕ್ಸ್ ನೀವು ಕಟ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದು ನಿಮ್ಮ ಹಾರ್ಡ್ ಅರ್ನ್ಡ್ ಮನಿ, ಸುಮ್ನೆ ಬರ್ತಾ ಇಲ್ಲ. ಸೊ ದಯವಿಟ್ಟು ಹೋಗಿ ಕರೆಕ್ಟ್ ಲೀಡರ್ನ ಆಯ್ಕೆ ಮಾಡಿ ಅಂತ ಹೇಳಿ ನಾನು ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಸೊ ಸರ್ ತುಂಬಾ ವಂಡರ್ಫುಲ್ ಆಗಿ ಸ್ಟಾರ್ಟಿಂಗ್ ಶೋ ಇಂದ ಹಿಡಿದು ಇವಾಗವರೆಗೂ ನಮ್ಗೆಲ್ಲಾ ಪಾಯಿಂಟ್ಸ್ ನ ತುಂಬಾ ಸುಲಭವಾಗಿ ತಿಳಿಸ್ಕೊಡ್ರಿ. ಸೊ ಲಾಸ್ಟ್ ಅಥವಾ ಫೈನಲ್ ಮೆಸೇಜ್, ಯಾರ್ಯಾರು ಇಲ್ಲಿವರೆಗೂ ನೋಡ್ಕೊಂಡ್ ಬಂದಿದಾರೋ, more than 1 hour ಆಗಿದೆ ಈ ಪಾಡ್ಕಾಸ್ಟ್ ಶೋ. ಸೊ ಯಾರ್ಯಾರು ಇಲ್ಲಿವರೆಗೂ ಪೇಶನ್ಸ್ ಇಂದ ಎಲ್ಲಾ ಪಾಯಿಂಟ್ಸ್ ನ ನೋಡ್ಕೊಂಡು ಕೇಳ್ಕೊಂಡು ಬರ್ಕೊಂಡು ಮಾಡ್ತಾ ಇದಾರೋ ಅವ್ರಿಗೆ ಫೈನಲ್ ಮೆಸೇಜ್ ಅಂತ ಹೇಳಿದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಎಸ್, ಫೈನಲ್ ಆಗಿ ನಾನೇನು ಈ ವೀಕ್ಷಕರಿಗೆ ಹೇಳ್ಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, ನಮ್ಮಲ್ಲಿ ಭಕ್ತಿ ಅನ್ನೋದಿರ್ಬೇಕು. ಭಕ್ತಿ ಅಂದ್ರೆ ಯೂನಿಯನ್. ಮೊದಲು ನಮ್ಮಲ್ಲಿ ನಮ್ಗೆ ಭಕ್ತಿ ಇರಬೇಕು, ಇಂಡಿವಿಜುವಲ್. ನಮ್ಮ ಒಂದು ಕುಟುಂಬ ಅನ್ನೋದೊಂದು ಭಕ್ತಿ ಇರಬೇಕು, ನಮ್ಮ ದೇಶ ಅನ್ನೋದೊಂದು ಭಕ್ತಿ ಇರಬೇಕು, ಮತ್ತೆ ನಮ್ಮ ಕೆರಿಯರ್, ನಾವೇನು ಜೀವನ ಮಾಡ್ತಾ ಇದೀವಿ, ಎಲ್ಲಿಂದ ನಾವು ಸಂಪಾದನೆ ಮಾಡ್ತಾ ಇದೀವಿ, ಅದರ ಮೇಲೆ ಭಕ್ತಿ ಇರಬೇಕು. ಮತ್ತೆ ಒಂದು ಆಧ್ಯಾತ್ಮಿಕ, ಈ ಭಕ್ತಿ ಇರಬೇಕು. ಈ 5 ಭಕ್ತಿಗಳು ನಾವು ಯಾವಾಗ ಇಟ್ಕೊಂಡಿರ್ತೀವೋ ನಾವು ಸ್ವರ್ಗದಲ್ಲಿ ವಾಸ ಮಾಡ್ತಾ ಇದ್ದಂಗೆ. ಸ್ವರ್ಗ ಎಲ್ಲೂ ಇಲ್ಲ, ಇಲ್ಲೇ ಇದೆ. ಸೊ ನಾವು ಯಾವತ್ತು ಕೆಟ್ಟವ್ರಿಗೆ ದಾರಿ ಮಾಡ್ಕೊಂಡು, ಅಂದ್ರೆ ಒಳ್ಳೆಯವರು ಸುಮ್ಮನೆ ಇದ್ದಾಗ ಕೆಟ್ಟವ್ರ ಮೇಲೆ ಬರ್ತಾರೆ. ಇವತ್ತು ನಮ್ಗೇನು ಅನ್ಸಲ್ಲದಿಲ್ಲ, ಓ ನಾನು ಓಟ್ ಹಾಕಿಲ್ಲಲ್ಲ, ನಾನು ಇದಾಗಿಲ್ಲ, ನಾನು ನಂದೇ ಪರ್ಸನಲ್ ಲೈಫ್ ನೋಡ್ಕೊಂತಾ ಇರ್ತೀನಿ. ಒನ್ ಫೈನ್ ಡೇ ಯು ವಿಲ್ ರಿಗ್ರೆಟ್. ಹಾಗಾಗಿ ನಾವೆಲ್ಲ ಇರೋದು ಕಾಡಲ್ಲ ನೋಡಿ. ಈ ಡೆಮೋಕ್ರೆಟಿಕಲಿ ಎಲ್ಲ ವಿಚಿತ್ರವಾಗಿರತ್ತೆ. ಒಂದು ಸಂಸಾರ ತಗೊಳ್ಳೋಣ, ಶಿವನ ಒಂದು ಸಂಸಾರ.
ಶಿವನ ಮೈ ಮೇಲೆ ಹಾವು ಇರುತ್ತೆ, ಗಣೇಶನ ವಾಹನ ಇಲಿ ಇರುತ್ತೆ. ಇಲಿ ಹಾವು ಒಟ್ಟಿಗೆ ಇರ್ಬೋದಾ? ಸರಿ, ಇಲಿ ಆಯ್ತು, ಹಾವಾಯ್ತು, ಅಲ್ಲೊಂದು ಸಿಂಹ ಇರುತ್ತೆ, ನಂದಿ ಇರುತ್ತೆ. ಕರೆಕ್ಟಾ? ನಂದಿ ಇದೆ, ಸಿಂಹನೂ ಇದೆ. ಸಿಂಹಗೂ ನಂದಿಗೂ ಆಗತ್ತಾ? ಹಾವುಗೂ ಮತ್ತೆ ಇಲಿಗಾಗತ್ತಾ? ಮತ್ತೆ ಸುಬ್ರಹ್ಮಣ್ಯದ ನವಿಲಿ ಅದಕ್ಕೂ ಹಾವುಗೂ ಆಗತ್ತಾ? ಡೆಮಾಕ್ರಸಿ ಅಂದ್ರೆ ಹಾವು ಇರುತ್ತೆ, ವಿಷಾನೂ ಇರುತ್ತೆ, ಹುಲಿನೂ ಇರುತ್ತೆ, ಹಸುನೂ ಇರುತ್ತೆ, ನಂದಿನೂ ಇರುತ್ತೆ, ಪ್ರತಿಯೊಂದು ಪ್ರಾಣಿಗಳು ಇರುತ್ತೆ. ಹಾಗಾಗಿ ಈ ಎಲ್ಲಾ ಪ್ರಾಣಿಗಳು ಒಟ್ಟಾಗಿದೆಯಲ್ಲ, ಅದೇ ಡೆಮಾಕ್ರಸಿ, ಅದೇ ಒಂದು ಸಂಸಾರ. ನಮ್ಮಲ್ಲಿ ಕೆಟ್ಟ ಗುಣಗಳು ಇರುತ್ತೆ, ಒಳ್ಳೆ ಗುಣಗಳು ಇರುತ್ತೆ. ಯಾವುದು ಎಲ್ಲಿ ಸಪ್ರೆಸ್ ಮಾಡಬೇಕು, ಯಾವುದು ಯಾವಾಗಿರ್ಬೇಕು ಅನ್ನೋ ಒಂದು ವಿಚಾರ ನಮಗೂ ಅನ್ವಯಿಸುತ್ತೆ, ನಮ್ಮ ಕುಟುಂಬದವ್ರಿಗೂ ಅನ್ವಯಿಸುತ್ತೆ, ನಮ್ಮ ದೇಶಕ್ಕೂ ಅನ್ವಯಿಸುತ್ತೆ, ಸ್ಪಿರಿಚುಯಾಲಿಟಿಗೂ ಅನ್ವಯಿಸುತ್ತೆ, ನಾವು ಉದ್ಯೋಗ ಮಾಡ್ತಾ ಇದೀವಲ್ಲ, ಯಾವ ಉದ್ಯಮದಲ್ಲಿದ್ದೀವಿ ಅದಕ್ಕೂ ಅನ್ವಯಿಸುತ್ತೆ. ಅಂದ್ರೆ ಪ್ರತಿಯೊಂದರಲ್ಲೂ ನೆಗೆಟಿವ್ ಪಾಸಿಟಿವ್ ಅಂತ ಇರುತ್ತೆ. ಆ ಪರ್ಸೆಪ್ಷನ್ ಇಟ್ಕೊಂಡು ಜೀವನ ಮಾಡ್ತೀವಲ್ಲ, ದಾಟ್ ಈಸ್ ದಿ ಟ್ರೂ ಡೆಮಾಕ್ರಸಿ. ಡೆಮಾಕ್ರಸಿ ನಮ್ಮೆಲ್ಲೂ ಇರಬೇಕು, ನಮ್ಮ ದೇಶದಲ್ಲೂ ಇರಬೇಕು, ಪ್ರತಿಯೊಂದು ಕಡೆನೂ ಡೆಮಾಕ್ರಸಿ ಅಂತ ಇರಬೇಕು. ಅದಕ್ಕೆ ಡೆಮಾಕ್ರಸಿನ ನೀವು ಎಕ್ಸಿಬಿಟ್ ಮಾಡಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ಲೀಡರ್ಶಿಪ್ ಕ್ವಾಲಿಟಿ ಇರಬೇಕು. ಇಷ್ಟೊತ್ತು ನಾವು ಲೀಡರ್ಶಿಪ್ ಕ್ವಾಲಿಟಿನೇ ನಾವು ನೋಡ್ತಾ ಇದ್ದಿದ್ದು. ಮತ್ತೆ ಆ ಲೀಡರ್ಶಿಪ್ ಕ್ವಾಲಿಟಿಯಲ್ಲಿ ಮೊಟ್ಟ ಮೊದಲನೇದಾಗಿ ನೀವು ನೋಡ್ಬೇಕಾಗಿರುವಂತದ್ದು, ನೀವು ಒಳ್ಳೆಯವರಾಗಿ ಸುಮ್ಮನೆ ಇದ್ರೆ ನೀವು ಇಡೀ ಬ್ರಹ್ಮಾಂಡದಲ್ಲಿ ನಿಮ್ಮಷ್ಟು ಕೆಟ್ಟವ್ರು ಯಾರು ಇರೋದಿಲ್ಲ. ಸೊ ನೀವು ಒಳ್ಳೆಯವರಾಗಿ ಸೈಲೆಂಟ್ ಆಗಿ ಇರಬೇಡಿ. ಹಂಗನ್ಬಿಟ್ಟು ವೈಲೆಂಟ್ ಆಗಿರ್ಬೇಕು ಅಂತ ಅಲ್ಲ. ಒಳ್ಳೆಯವ್ರನ್ನ ಧರ್ಮೋ ರಕ್ಷತಿ ರಕ್ಷತಃ, ಒಳ್ಳೆ ಗುಣಗಳನ್ನ ಸಪೋರ್ಟ್ ಮಾಡಿ, ಪ್ರೊಟೆಕ್ಟ್ ಮಾಡಿ, ಮತ್ತೆ ಒಳ್ಳೆತನವನ್ನು ನೀವು ಹಂಚ್ಕೊಂಡ್ಬನ್ನಿ. ಅವಾಗ ರಾಜ್ಯನೂ ಸೇರೋಗುತ್ತೆ, ದೇಶನೂ ಸೇರೋಗುತ್ತೆ, ನಿಮ್ಮ ನಾಡು ಸೇರೋಗುತ್ತೆ, ನಿಮ್ಮ ಬಡಾವಣೆ ಸೇರೋಗುತ್ತೆ, ನಿಮ್ಮ ಮನೆನೂ ಸೇರೋಗುತ್ತೆ, ನೀವು ಸೇರೋಗ್ತೀರಾ. ಅವಾಗ ರಾಮರಾಜ್ಯ ಆಗತ್ತೆ. ಸೊ ಇದೇ ರಾಮ ಹೇಳಿರುವಂತದ್ದು. ಆ ರಾಮನ ಒಂದು ಅಂಶಗಳು ನಮ್ಮ ಮೇಲೆ ಬರ್ಬೇಕು. ಅಲ್ಲಿವರೆಗೂ ರಾಮರಾಜ್ಯ ಆಗೋದಿಲ್ಲ. ನಮ್ಗೆ ದೇವಸ್ಥಾನ ಅಲ್ಲ ಇಂಪಾರ್ಟೆಂಟ್, ರಾಮರಾಜ್ಯ ಇಂಪಾರ್ಟೆಂಟ್. ಥ್ಯಾಂಕ್ ಯು ಸರ್, ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ. ಸೊ ನಾವು ಬರೋ ಗೆಸ್ಟ್ಗೆ 3 ರ್ಯಾಪಿಡ್ ಕ್ವಶನ್ಸ್ ಕೇಳ್ತೀವಿ ಲಾಸ್ಟ್ ಅಲ್ಲಿ ಕನ್ಕ್ಲೂಡ್ ಮಾಡೋದಕ್ಕೆ. ಐದರ್ 4 ಲೈನ್ಸ್ ಅಲ್ಲಿ ಅಥವಾ 6 ಲೈನ್ಸ್ ಅಲ್ಲಿ ನೀವು ಉತ್ತರ ಕೊಡ್ಬೋದು. ಸೊ ಫಸ್ಟ್ ಕ್ವಶನ್, ನಮ್ಮ ಶೋ ಹೆಸರು ಪೂರಕ ಮತ್ತು ರೇಚಕ ಅಂತ ಹೇಳಿ. ಸೊ ನಿಮ್ಮ ಪ್ರಕಾರ ಪೂರಕ ಮತ್ತು ರೇಚಕ ಅಂದ್ರೆ ಏನು? ಸೊ ಮೊದಲನೇದಾಗಿ ಈ ಪ್ರಕೃತಿಯಲ್ಲಿ ಪೂರಕ ರೇಚಕ ಇರ್ಲೇಬೇಕು. ನಾವೇನ್ ತಗೊಂತೀವೋ ಅದು ಕೊಡ್ಬೇಕು. ಅದು ಎಷ್ಟು ವಾಪಸ್ ಬರುತ್ತೋ ನಮ್ಗೆ ಗೊತ್ತಿಲ್ಲ, ಎಷ್ಟು ತಗೊಂತೀವೋ ನಮ್ಮ ಮೇಲೆ ಆಧಾರಿತವಾಗಿರುತ್ತೆ. ಸೊ ಕೊಡೋದು ತಗೊಳ್ಳೋದು, ಗಿವ್ ಅಂಡ್ ಟೇಕ್. ನೀವು ಯಾವ್ದೇ ವಿಚಾರ ತಗೊಳ್ಳಿ, ಕೊಡೋದು ತಗೊಳ್ಳೋದು ಇದ್ದೇ ಇರುತ್ತೆ. ಒಂದು ರೆಸ್ಪೆಕ್ಟ್ ತಗೊಳ್ಳಿ, ನೀವು ಕೊಟ್ಟು ನೋಡಿ ವಾಪಸ್ ಹೆಂಗ್ ಬರುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಮತ್ತೆ ಒಂದು ಪ್ರೀತಿ ವಿಶ್ವಾಸ ಆಗಿರ್ಲಿ, ನೀವು ಕೊಟ್ಟು ನೋಡಿ ವಾಪಸ್ ಹೆಂಗ್ ಬರುತ್ತೆ ಅಂತ ನಿಮ್ಗೆ ಅರಿವಾಗುತ್ತೆ. ಸೊ ಇನ್ ಅಂಡ್ ಔಟ್ ಈಸ್ ದಿ ಪ್ರೋಸೆಸ್. ಇನ್ ಅಂಡ್ ಔಟ್ ಈಸ್ ದಿ ಪ್ರೋಸೆಸ್. ಅದೇ ಒಂದು ವೈಷ್ಣವಿ ಅಂದ್ರೆ ವಿಷ್ಣು ಅಂದ್ರೆ ಆ ಪ್ರೋಸೆಸ್ ನ ನೋಡ್ಕೊಳ್ಳುವಂತವ್ರೆ ವಿಷ್ಣು. ನಾವೆಲ್ಲರೂ ವಿಷ್ಣು ಅವತಾರಗಳಾಗಿರ್ಬೇಕು. ಅದೇ ಒಂದು ಸಂಚಲನ, ಅದೇ ಒಂದು ಕಾರ್ಯರೂಪೇಣ ಅಂತ ಆಗತ್ತೆ. ವಂಡರ್ಫುಲ್ ಸರ್. ನೆಕ್ಸ್ಟ್ ಕ್ವಶನ್ ಬಂದು ಅಂಡ್ ಲಾಸ್ಟ್ ಕ್ವಶನ್ ಏನಂದ್ರೆ, ನೆಕ್ಸ್ಟ್ ಬರೋ ಗೆಸ್ಟ್ಗೆ ನೀವು ಇದೇ ಟಾಪಿಕ್ ನಾವ್ ಇವತ್ತೇನ್ ಮಾತಾಡಿದ್ವಿ ಅದ್ರ ಮೇಲೆ ಏನೇನೋ ಸರ್ಪ್ರೈಸ್ ಕ್ವಶನ್ ಕೇಳಕ್ಕೆ ಇಷ್ಟಪಡ್ತೀರಾ? ಖಂಡಿತವಾಗ್ಲು ನೆಕ್ಸ್ಟ್ ಯಾರು ಬರ್ತಾರೋ ಗೊತ್ತಿಲ್ಲ. ನನ್ನ ಇವತ್ತಿನ ವಿಚಾರ, ಈಗಿನ ವಿಚಾರ ಏನು ಅಂತ ಹೇಳಿದ್ರೆ ಲೀಡರ್ಶಿಪ್, ನಾಯಕತ್ವ. ಸೊ ನಾನು ಕೇಳಂತ ಪ್ರಶ್ನೆ ಇದೆ, ನೀವು ನಾಯಕರಾಗಿದ್ರೆ ನಿಮ್ಮಿಂದ ಎಷ್ಟು ಜನ ನಾಯಕರಾಗಿದ್ದಾರೆ? ನೀವು ನಾಯಕರಾಗ್ಬೇಕಾದ್ರೆ ಏನು ಕಾರಣ, ಯಾವ ಗುಣಗಳು ನೀವು ಆಧಾರಿತವಾಗಿ ನಾಯಕರ ಅಂತ ಅನ್ಸ್ಕೊಂಡಿದ್ದೀರ? ಹಾಗೂ ಈ ಗುಣಗಳು ಎಷ್ಟು ಜನರು ನಿಮ್ಮ ಫಾಲೋವರ್ಸ್ ಬೇರೆ, ಆಕ್ಚುಲಿ ಲೀಡರ್ಗೆ ಫಾಲೋವರ್ ಇರೋಲ್ಲ, ಲೀಡರ್ಸ್ ಇರ್ತಾರೆ. ಎಷ್ಟು ನಾಯಕರನ್ನ ನೀವು ತಯಾರು ಮಾಡಿ? ಇದು ನನ್ನ ಮುಂಬರುವಂತ ಗೆಸ್ಟ್ಗೆ ಕ್ವಶನ್. ತುಂಬಾ ಚೆನ್ನಾಗಿದೆ ಕ್ವಶನ್. ನನ್ಗೆ ಇವಾಗ ಕಾತುರದಲ್ಲಿದ್ದೀನಿ ನೆಕ್ಸ್ಟ್ ಕೇಳಿದಾಗ ಏನ್ ಹೇಳ್ತಾರೆ ಅಂತ ಹೇಳಿ. ಥ್ಯಾಂಕ್ ಯು ಸರ್. ಅಂಡ್ ಇಲ್ಲಿವರೆಗೂ ಯಾರ್ಯಾರು ನೋಡಿರ್ತಾರೆ, ನಾವೆಲ್ಲಾ ಗೆಸ್ಟ್ಗೆ ಒಂದು ಗಿಫ್ಟ್ ಕೊಡಿ ಅಂತ ಹೇಳ್ತೀವಿ. ಯಾಕೆಂದ್ರೆ
ನಾವ್ ಇವಾಗಿರೋ ಸೋಷಿಯಲ್ ಮೀಡಿಯಾ ಕಾಲದಲ್ಲಿ 1 ನಿಮಿಷ ವಿಡಿಯೋ 5 ನಿಮಿಷ ವಿಡಿಯೋ ನೋಡಕ್ಕೆ ಪೇಶನ್ಸ್ ಇರೋದಿಲ್ಲ ಜನಗಳಿಗೆ. ಬಟ್ 1 ಅವರ್ ಮೇಲೆ ಪಾಡ್ಕಾಸ್ಟ್ ಅನ್ನ ನೋಡಿದಾರೆ ಅಂತ ಹೇಳಿದ್ರೆ ಗ್ಯಾರಂಟಿ ಅವರು ಕಲಿಬೇಕು ಅಂತ ಹೇಳಿ ಅವ್ರಿಗೆ ತುಡಿತಾ ಇದೆ ಅಂತ ನಾನ್ ಭಾವಿಸ್ತೀನಿ. ಸೊ ಲಾಸ್ಟ್ ಅಲ್ಲಿ ಒಂದು ಕಿವಿ ಮಾತಿರ್ಬೋದು ಅಥವಾ ಮೆಡಿಟೇಷನ್, ಯೋಗ, ಈ ತರ ಯಾವ್ದನ ಒಂದು ನೀವು ಕಲ್ತಿರೋದನ್ನ ಜನಗಳಿಗೆ ಕೊಡ್ಬೇಕು ಗಿಫ್ಟ್ ಆಗಿ ಅಂತ ಹೇಳಿದ್ರೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ಸೊ ನಾನು ಕಲ್ತಿರೋಂಥ ವಿದ್ಯೆ ಸಿಕ್ಕಾಪಟ್ಟೆ ಇದೆ. ಅದರಲ್ಲಿ ಒಂದೆರಡು ವಿಚಾರ ಏನು ಸೀಕ್ರೆಟ್ ಗಿಫ್ಟ್ ಅಂತ ಹೇಳಿದ್ರೆ, ನೀವು ಹುಟ್ಟಿರೋಂಥದ್ದೇ ಸಕ್ಸಸ್ಫುಲ್ ಹುಟ್ಟು, ಸಕ್ಸಸ್ಫುಲ್ ಬರ್ತ್. ಎಷ್ಟು ಕ್ರೋಮೋಸೋಮ್ಸ್ ನಾವು ಈ ಸ್ಪರ್ಮ್ಸ್ ಮತ್ತೆ ಇದೆಲ್ಲ ಕನೆಕ್ಟ್ ಆಗ್ಬೇಕಂದ್ರೆ ಎಷ್ಟೊಂದು ಸ್ಪರ್ಮ್ಸ್ ಅಲ್ಲಿ ಒಂದು ಸ್ಪರ್ಮ್ ಸೆಲೆಕ್ಟ್ ಆಗಿ ಅಲ್ಲಿ ಫೈಟ್ ಆಗಿ ನೀವು ಅಮ್ಮ ಗರ್ಭದಿಂದ ಬಂದಿದ್ದೀರಾ. ಸೊ ಅಂದ್ರೆ ನೀವು ಸಕ್ಸಸ್ಫುಲ್ ಪರ್ಸನ್. ಯುವರ್ ಬರ್ತ್ ಇಸ್ ಸಕ್ಸಸ್. ಅಂದ್ರೆ ಚಾಲೆಂಜಿಂಗ್ ಆಗಿ ತಗೊಂಡು ಫೈಟ್ ಮಾಡಿ ನೀವು ಈ ಭೂಲೋಕದಲ್ಲಿ ಬಂದಿದ್ದೀರಾ ಅಂದ್ರೆ ನೀವು ಆಲ್ರೆಡಿ ಯು ಆರ್ ಸಕ್ಸಸ್. ಮತ್ತೆ ಇದೇ ತರ ಫೈಟಿಂಗ್ ಕಂಟಿನ್ಯೂ ಆಗಿ ಸಕ್ಸಸ್ಗೋಸ್ಕರ ಮಾರಲಿ, ಎಥಿಕಲಿ, ಲೀಗಲಿ, ಸೋಷಿಯಲಿ ಈ 4 ಪಿಲ್ಲರ್ ಫಾಲೋ ಮಾಡಿಕೊಂಡು ಸಕ್ಸಸ್ಗೆ ನೀವು ಏನ್ ಬೇಕಾದ್ರೂ ಮಾಡಿ. ಮಾರಲಿ, ಎಥಿಕಲಿ, ಸೋಷಿಯಲಿ, ಲೀಗಲಿ ಇಷ್ಟು 4 ಪಿಲ್ಲರ್ ಇಟ್ಕೊಂಡು ಸಕ್ಸಸ್ಗೆ ನೀವು ಏನಾದ್ರೂ ಮಾಡಿ. ಯು ಡೂ ಎನಿಥಿಂಗ್. ಇದೇ ನನ್ನ ಸೀಕ್ರೆಟ್. ಮಾರಲಿ, ಲೀಗಲಿ, ಸೋಷಿಯಲಿ, ಎಥಿಕಲಿ ಈ 4 ಪಿಲ್ಲರ್ ಫಾಲೋ ಮಾಡಿದ್ರೆ ಆ 4 ಪಿಲ್ಲರ್ ಸಕ್ಸಸ್ಫುಲ್ ಆಗಿ ನಡ್ಕೊಂಡು ಹೋಗ್ತಾನೆ ಇರತ್ತೆ, ಸ್ಟಾಪೇ ಆಗೋದಿಲ್ಲ. ಸೊ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ. ಸಕ್ಸಸ್ ಆಗಿ ಹುಟ್ಟಿದೀವಿ ನಾವು ಅಂಡ್ 4 ಪಿಲ್ಲರ್ ನಾವ್ ಯೂಸ್ ಮಾಡಿ ಏಂದ್ರಲ್ಲ ಸಕ್ಸಸ್ ನಾವು ತೆಗೆದುಕೊಳ್ಬಹುದು ಅಂತ ಹೇಳಿದ್ರಿ. ಸೊ ಖಂಡಿತ ಎಲ್ರಿಗೂ ನಿಮ್ಮ ಗಿಫ್ಟ್ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ. ಯಾಕೆಂದ್ರೆ ಈ ಕೆಲವು ಸೀಕ್ರೆಟ್ಸ್ ಹೇಳಿದ್ರಲ್ಲ, 2-3 ಸೀಕ್ರೆಟ್ ಹೇಳಿದ್ರು ಈ ಹೋಲ್ ಪಾಡ್ಕಾಸ್ಟ್ ಅಲ್ಲಿ. ಒಂದು ಸೀಕ್ರೆಟ್ MP ಕಾರ್ಪೊರೇಟರ್ ಮತ್ತೆ MLA ನ ಹೇಗೆ ನೀವು ಒಂದು ಮೀಟಿಂಗ್ ಅಥವಾ ಒಂದು ಸೆಲೆಬ್ರೇಷನ್ ಮಾಡಿ ಇನ್ವೈಟ್ ಮಾಡಿ ನಿಮ್ಮ ಕೆಲ್ಸಗಳನ್ನ ಅವ್ರ ಮುಂದೆ ಇಡ್ಬೋದು ಅಂತ ಹೇಳಿ. ಇನ್ನೊಂದು ಸಕ್ಸಸ್ ಬಗ್ಗೆ ತಿಳಿಸ್ಕೊಟ್ರು. ಈಗ ಅದೇ ರೀತಿಯಲ್ಲಿ ಎಷ್ಟೊಂದು ಸೀಕ್ರೆಟ್ಸ್ ನ ಸರ್ ಈ ಪಾಡ್ಕಾಸ್ಟ್ ಅಲ್ಲಿ ತಿಳಿಸಿದ್ದಾರೆ. ಸೊ ದಯವಿಟ್ಟು ಈ ಪಾಡ್ಕಾಸ್ಟ್ ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇವತ್ತಿನ ಚರ್ಚೆ ನಮ್ಮ ಆಲ್ಫಾ ನರೇಶ್ ಸರ್ ಹತ್ರ ಹೇಗಿತ್ತು, ನೀವೇನ ಕಲ್ತ್ರ, ಆಮೇಲೆ ಈ ಫೇಸ್ 2 ಅಲ್ಲಿ ನೀವು ವೋಟ್ ಮಾಡೋದಕ್ಕೆ ಏನನ್ನ ಹೆಲ್ಪ್ ಆಗ್ತಾ ಇದೆಯಾ ಅಂತ ಕೂಡ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇದೀನಿ. ಸರ್ ತುಂಬಾ ಧನ್ಯವಾದಗಳು. ನೀವು ಮೋರ್ ದನ್ 1 ಅವರ್ ನಮ್ ಜೊತೆ ಇದ್ದು ನಿಮ್ಮ ಲೈಫ್ ಎಕ್ಸ್ಪೀರಿಯನ್ಸ್ ನ ನಮ್ಮ ವೀಕ್ಷಕರ ಮುಂದೆ ಇಟ್ಟಿದ್ದೀರಾ. ಆಮೇಲೆ ನಾವು ಎಷ್ಟೊಂದು ಪ್ರಶ್ನೆಗಳನ್ನ ಮಾತಾಡಿದ್ವಿ. ಆ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ತುಂಬಾ ಸಿಂಪಲ್ ಆಗಿ ಅರ್ಥ ಆಗುವಂತೆ ತಿಳಿಸ್ಕೊಟ್ಟಿದ್ದೀರಾ. ಸೊ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲೂ ಕೂಡ ನೀವು ಬರ್ಬೇಕು, ನಿಮ್ಮ ಜ್ಞಾನವನ್ನ ಹಂಚ್ಬೇಕು ಅಂತ ಹೇಳಿ ಎಲ್ರ ಮೂಲಕ ನಾನು ಕೇಳ್ಕೊಂತಾ ಇದ್ದೀನಿ ಸರ್. ಥ್ಯಾಂಕ್ ಯು. ಖಂಡಿತವಾಗ್ಲು ಕುಶಾಲ್, ಈ ವಿಚಾರ ಚೆನ್ನಾಗಿತ್ತು. ಮತ್ತೆ ನೀವು ಕೇಳಿರುವಂತ ಪ್ರಶ್ನೆಗಳು ಬಹಳ ಚೆನ್ನಾಗಿತ್ತು. ಅಂದ್ರೆ ಬೇಕಾಗಿರುವಂತ ಪ್ರಶ್ನೆಗಳೇ. ಸೊ ಸುಮ್ನೆ ಕೇಳ್ಬೇಕು ಅಂತ ಕೇಳಿಲ್ಲ, ನೀವು ಹೃದಯದಿಂದ ಕೇಳಿದ್ರಿ ಅಂತ ನನಗನ್ಸುತ್ತೆ. ಮತ್ತೆ ಅನುಭವದಿಂದ ಒಂದು ಸ್ಮೈಲಿಂಗ್ ಫೇಸ್ ಇಂದ ಪ್ರಶ್ನೆಗಳ ಕೇಳ್ತಾ ಇದ್ರ, ಬಹಳ ಇಷ್ಟ ಆಯ್ತು. ಈ ತರ ಚಾನೆಲ್ ಹೈಪ್ ಕ್ರಿಯೇಟ್ ಮಾಡೋದಕ್ಕೆ ಇರೋದಿಲ್ಲ, ಇದು ಒಂದು ರಿಯಾಲಿಟಿ ಅಂತ ಹೇಳ್ಬೋದು. ನಾನು ಎಷ್ಟೋ ಯೂಟ್ಯೂಬ್ ಚಾನಲ್ಸ್ ನೋಡ್ತಾ ಇರ್ತೀನಿ, ಬೆಳೆದ್ರು ಬರ್ತಾ ಇರುತ್ತೆ ಕಣ್ಮುಂದೆ, ನೋಡ್ತಾ ಇರ್ತೀನಿ. ಒಂದು ಲೈಕ್ಗಾಗ್ಲಿ, ಒಂದು ಶೇರ್ಗಾಗ್ಲಿ, ಒಂದು ಕಾಮೆಂಟ್ ಮಾಡಿರೋಂತ ಒಂದು ಸೆನ್ಸೇಷನ್ ಆಗಿ ಕ್ರಿಯೇಟ್ ಮಾಡ್ಬೇಕು. ತಪ್ಪು ಹಿಡ್ಬಿಟ್ಟು ಸೆನ್ಸೇಷನ್ ಬೇಗ ಕ್ರಿಯೇಟ್ ಮಾಡ್ಬೋದು. ಯಾಕೆಂದ್ರೆ ತಪ್ಪು ಮಾಡಿದಾಗೆ ಬೇಗ ರಿಯಾಕ್ಟ್ ಆಗೋದು ಜನ, ಸರಿದಾಗ ರಿಯಾಕ್ಟ್ ಆಗಲ್ಲ. ಅಂದ್ರೆ ನಮ್ಮ ಈ ಕುಶಾಲ್ ಚಾನಲ್ ಏನಿದೆ ಎಲ್ಲ ಸತ್ಯದ ವಿಚಾರವಾಗಿ ಆಧಾರಿತವಾಗಿರುವಂತದ್ದು ಅಂತ ನಾನು ತಿಳ್ಕೊಂಡಿದ್ದೀನಿ. ಸೊ ಹಾಗಾಗಿ ನಾನು ಖಂಡಿತವಾಗ್ಲೂ ನನ್ನ ಬೆಂಬಲ ನಿಮ್ಮ ಹತ್ರ ಇದ್ದೇ ಇರುತ್ತೆ. ಐ ವಿಲ್ ಆಲ್ವೇಸ್ ಸಪೋರ್ಟ್ ಯು.
ಮತ್ತೆ ಏನೇ ಈ ತರ ವಿಚಾರಗಳಿದ್ರು ದಯವಿಟ್ಟು ಹೇಳಿ. ನನಗೆ ಗೊತ್ತಿರುವಂತ ಜ್ಞಾನದಿಂದ ಎಲ್ಲರಿಗೂ ಹಂಚ್ತೀನಿ. ಇದು ಪಾಸಿಟಿವ್ ಚಾನಲ್ ಆಗ್ಲಿ ಅಂತ ನಾನು ವಿಶ್ ಮಾಡ್ತೀನಿ. ಇದರಿಂದ ಎಲ್ಲರೂ ರಿಯಾಲಿಟಿ ತಿಳ್ಕೊಳ್ಳಿ. ಇದೇನು ಹೈಪ್ ಕ್ರಿಯೇಟ್ ಮಾಡಿ ಸಮಥಿಂಗ್ ಏನೋ ಯಾರೋ ಒಬ್ಬರ ಮೇಲೆ ಹೇಳ್ಬಿಟ್ಟು ಏನೋ ಒಂದು ಲೈಕ್ಸ್ ಬರ್ಲಿ ಅಂತ ಮಾಡ್ತಾ ಇರೋಂಥದ್ದಲ್ಲ ಅಂತ ಅನ್ಕೊಂಡಿದೀನಿ. ಕುಶಾಲ್ ಬಹಳ ಒಳ್ಳೆ ಟಾಪಿಕ್ಸು ಮತ್ತೆ ಚೂಸ್ ಮಾಡ್ತಾರಲ್ಲ ಆ ತರ ಸಬ್ಜೆಕ್ಟ್ಸ್ ಎಲ್ಲ ಬಹಳ ಚೆನ್ನಾಗಿದೆ. ದಯವಿಟ್ಟು ನೋಡಿ. ನಾನು ನೋಡ್ತೀನಿ, ನಾನು ಕಾಮೆಂಟ್ ಮಾಡ್ತೀನಿ. ನನ್ನ ಬಗ್ಗೆನೂ ಕಾಮೆಂಟ್ ಮಾಡಿ. ನಾನ್ ತಿಳ್ಕೊಳ್ಳೋಂಥದ್ದಿದ್ರೆ ನಂಗೆ ಹೇಳ್ಕೊಡಿ. ಮತ್ತೆ ಯಾವುದೇ ವಿಚಾರ ಆಗ್ಲಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಆಗಿ ಶೇರ್ ಮಾಡಿ. ಒಂದು 100 ಜನಕ್ಕೆ ಒಳ್ಳೆ ವಿಚಾರ ಶೇರ್ ಮಾಡೋಣ. ಕೆಟ್ಟ ವಿಚಾರ ಎಲ್ಲೋ ಯಾರ ಬಗ್ಗೆನೋ ಹೇಳೋದು 1000 ವರ್ಷದಿಂದ 75 ವರ್ಷಗಳಿಂದ ಸ್ಟೋರಿ ಬೇಡ ನಮ್ಗೆ. ಈಗಿನ ಪರಿಸ್ಥಿತಿ ಪೋಸ್ಟ್ ಮಾರ್ಟಮ್ ಬೇಕಾಗಿಲ್ಲ ನಮ್ಗೆ, ಇವಾಗ ಲಿವಿಂಗ್ ಬೇಕಾಗಿರೋಂಥದ್ದು. ಈ ತರ ಟ್ರೆಂಡಿಂಗ್ ವಿಚಾರಗಳು ಸಬ್ಜೆಕ್ಟ್ ಇಟ್ಕೊಂಡ್ ಬರ್ತಾ ಇದ್ರೆ ಕುಶಾಲು 100% ಕುಶಾಲ್ ಐ ಸಪೋರ್ಟಿಂಗ್ ಯು ಅಂಡ್ ಎಂಕರೇಜಿಂಗ್ ಯು. ಮತ್ತೆ ವೀಕ್ಷಕರು ಯಾರ್ಯಾರು ನೋಡ್ತಾ ಇದೀರೋ ದಯವಿಟ್ಟು ಸಪೋರ್ಟ್ ಮಾಡಿ. ಶೇರ್ ಮಾಡಿದ್ರೆ ನಾವೆಷ್ಟೋ ಸೀರಿಯಲ್ಸ್ ನೋಡ್ತೀವಿ, ಏನೇನೋ ನೋಡ್ತಾ ಇರ್ತೀವಿ. ಇದು ಉಪಯೋಗ ಆಗುವಂತ ವಿಚಾರ. ಸೊ ದಯವಿಟ್ಟು ನೋಡಿ, ಸಪೋರ್ಟ್ ಮಾಡಿ. ನಾನು ಸಪೋರ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಧನ್ಯವಾದಗಳು ಸರ್. ನೀವ್ ಹೇಳ್ದಂಗೆ ನನ್ನ ಒಂದೇ ಒಂದು ವಿಚಾರ ಏನಂದ್ರೆ, ಏನಕ್ಕೆ ಈ ಪಾಡ್ಕಾಸ್ಟ್ ಶೋ ಮಾಡ್ತಾ ಇದೀವಿ ಅಂತ ಹೇಳಿ, ನೀವು ಹೇಳ್ದಂಗೆ ಸತ್ಯವನ್ನ ಹೇಳಬೇಕು ಜನಗಳ ಮುಂದೆ. ಯಾಕಂದ್ರೆ ಸತ್ಯ 2 ನಿಮಿಷದಲ್ಲಿ 1 ನಿಮಿಷದಲ್ಲಿ ಹೇಳೋದಲ್ಲ. ಆ ಸತ್ಯ ಅನ್ನೋದು ನಾವು ಕೂತ್ಕೊಂಡು ಅರಿಬೇಕು ಅಂತ ಹೇಳಿ. ಇವಾಗ ನಾವು ಏನ್ ಕಾನ್ವರ್ಸೇಷನ್ ಮಾಡಿದ್ವಿ, ನಾನು ಆಲ್ಫಾ ಸರ್ ಜೊತೆ ಆಲ್ಮೋಸ್ಟ್ 1 ಇಯರ್ ಇಂದ ನಾವು ಸಂಪರ್ಕದಲ್ಲಿ ಇದೀವಿ ಈಗ. ಸೊ ಅವ್ರ ಜೊತೆ ನಾನು ಇದ್ದು ಅವ್ರ ಜೊತೆ ಎಷ್ಟೊಂದು ಚರ್ಚೆಗಳನ್ನ ನಾವು ಮಾಡಿದೀವಿ. ಅವರಿಂದ ಎಷ್ಟೊಂದು ಕಲ್ತಿದ್ದೀನಿ. ಸೊ ಯಾರ್ಯಾರು ಈ ಶೋಕ್ ಬರ್ತಾರೆ, ನನ್ನ ಲೈಫ್ ಅಲ್ಲಿ ನಾನು ಅವರಿಂದ ಕಲ್ತಿರೋದ್ರಿಂದ ಮಾತ್ರ ನಾವು ಇಲ್ಲಿ ಶೋ ಅಲ್ಲಿ ಇನ್ವೈಟ್ ಮಾಡ್ತಾ ಇದೀವಿ. ಅವರಿಂದ ಹಲವಾರು ಟಾಪಿಕ್ಸ್ ಕೂಡ ಸಮಾಜಕ್ಕೆ ಕೊಡ್ತಾ ಇದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಈ ಚಾನೆಲ್ ಖಂಡಿತವಾಗ್ಲೂ ಸತ್ಯವನ್ನೇ ಮಾತ್ರ ನಾವು ನಿಮ್ ಮುಂದೆ ಇಡ್ತೀವಿ. ಹಾಗೆ ಸರ್ ಹೇಳ್ದಂಗೆ ಯಾವಾಗ್ಲೂ ಕೂಡ ಯಾರು ಅರ್ತಿರ್ತಾರೋ ಅವ್ರನ್ನ ಮಾತ್ರ ನಾವು ಕರ್ಕೊಂಡ್ ಬರ್ತೀವಿ ಈ ಶೋ ಅಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನಿಮ್ಮ ಬೆಂಬಲ ತುಂಬಾ ಖುಷಿ ಸರ್. ದಯವಿಟ್ಟು ನೀವು ಮತ್ತೆ ಬನ್ನಿ. ಹಲವಾರು ಟಾಪಿಕ್ಸ್ ಮೇಲೆ ನಿಮ್ಮ ಜ್ಞಾನವನ್ನು ಹಂಚಿ ಅಂತ ಹೇಳಿ ಪುನಃ ಕೇಳ್ಕೊಳ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು. ಖಂಡಿತವಾಗಿ ಥ್ಯಾಂಕ್ ಯು ಸೊ ಮಚ್. ಸೊ ನಮ್ಮ ಗೆಸ್ಟ್ ಆಲ್ಫಾ ನರೇಶ್ ಬಾಬು ಸರ್ ಜೊತೆ ಭಾಗ 1 ಭಾಗ 2 ಹೇಗಿತ್ತು ಫ್ರೆಂಡ್ಸ್? ದಯವಿಟ್ಟು ನಿಮ್ಮ ಕಮೆಂಟ್ ಮೂಲಕ ನಮ್ಗೆ ತಿಳಿಸ್ಕೊಡಿ. ನಿಮಗೆ ಈ ಭಾಗ 1 ಭಾಗ 2ರಲ್ಲಿ ನಿಮ್ಗೆ ಏನೇನ್ ಇಷ್ಟ ಆಯ್ತು, ಏನೇನ್ ಅರ್ಥ ಆಯ್ತು, ಏನೇನ್ ಸಂಶಯಗಳು ಅಥವಾ ಕ್ವಶನ್ಸ್ ಗಳಿದೆ, ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಕಮೆಂಟ್ ಮುಖಾಂತರ ನಮ್ಗೆ ತಿಳಿಸ್ಕೊಡಿ. ನಾವು ಅದ್ರ ಬಗ್ಗೆ ಚರ್ಚೆ ಮಾಡಕ್ಕೆ ನೆಕ್ಸ್ಟ್ ಎಪಿಸೋಡ್ ಗಳಲ್ಲಿ ಪ್ರಯತ್ನ ಮಾಡ್ತೀವಿ. ಹಾಗೂ ಈ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ. ದಯವಿಟ್ಟು ಈ ವಿಡಿಯೋನ ನಿಮ್ಮ ವಾಟ್ಸ್ಆಪ್ ಸ್ಟೇಟಸ್ ಅಲ್ಲಿ ಇಟ್ಕೊಳ್ಳಿ. ಹಾಗೂ ವಾಟ್ಸ್ಆಪ್ ಗ್ರೂಪ್ಸ್ ಅಲ್ಲಿ ನಿಮ್ಮ ಫ್ರೆಂಡ್ಸ್, ಕೊಲೀಗ್ಸ್ ಹಾಗೂ ಫ್ಯಾಮಿಲಿ ಅವ್ರಿಗೆ ಶೇರ್ ಮಾಡೋದನ್ನ ಈಗ್ಲೇ ಮಾಡಿ ಅಂತ ಹೇಳ್ತಾ